ಹಾಯ್ ಗಾಯ್ಸ್, ಇವತ್ ನೋಡ್ತಿರೋ ಮೂವಿ ಅದಂದ್ರೆ ಒಬ್ಬ ಮನುಷ್ಯ ಜೀವನದಲ್ಲಿ ಎಷ್ಟು ಕಷ್ಟ ಅನ್ಭವಿಸಬಹುದು, ಒಂದ್ ಲೆವೆಲ್ ಗಂಟೆ ಅನ್ಭವಿಸಬಹುದು. ಅದಾದ್ಮೇಲೆ ಅವ್ರ ಮೆಂಟಲಿ ಸ್ಟ್ರಾಂಗ್ ಆಗಿರೋದೇ ಬಿಟ್ಬಿಡ್ತಾರೆ. ಬೇರೆ ವಿಷಯದಲ್ಲಿ ಆಸೆನೆ ಹೋಗ್ಬಿಡುತ್ತೆ. ಆ ತರ ಇರೋ ಕ್ಯಾರೆಕ್ಟರ್ ಅವ್ನ್ ಪಾಡಿಗೆ ಒಂದ್ ಲೈಫ್ ನೋಡ್ಕೊತಾ ಇದ್ಬೇಕಾರೆ ಈ ಕಡೆ ನಮ್ ಹೀರೋಯಿನ್ ಕಣ್ಣೇ ಕಾಣಲ್ಲ ಅಂದ್ರೂ ತುಂಬಾ ಸಂತೋಷವಾಗಿರ್ತಾಳೆ. ಇವ್ರಿಬ್ರು ಮಧ್ಯದಲ್ಲಿರೋ ಈ ಡಿಫ್ರೆನ್ಸ್ ಇದೆಯಲ್ಲ, ಆ ಡಿಫ್ರೆಂಟ್ ಒಟ್ಟಿಗೆ ಸೇರಿದಾಗ ಹೆಂಗಾಗುತ್ತೆ, ಇವ್ರಿಬ್ರು ಮಧ್ಯದಲ್ಲಿ ನಡೆಯೋ ಲವ್ ಸ್ಟೋರಿನೇ ಈ ಮೂವಿ ಇರೋದು. ಮೂವಿ ಹೆಸರು ಆಲ್ವೇಸ್ ಅಂತ. ಆಮೇಲೆ ಇನ್ನೊಂದು ವಿಷಯ, ಈ ಮೂವಿ ಕನ್ನಡದಲ್ಲೂ ಇದೆ. ಅದು ನಿಮ್ಗೆ ಗೊತ್ತಾದ್ರೆ ಅಂದ್ರೆ ಸ್ವಲ್ಪ ಸ್ಟೋರಿ ಲೈನ್ ಸ್ವಲ್ಪ ಕನೆಕ್ಟ್ ಆಗುತ್ತೆ. ನಿಮ್ಗೆ ಅದು ಗೊತ್ತಾದ್ರೆ ಆ ಮೂವಿ ಹೆಸರು ಕಮೆಂಟ್ ಸೆಕ್ಷನ್ ಹಾಕಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಸೋಷಿಯಲ್ ಮೀಡಿಯಾಲಿ ಫಾಲೋ ಮಾಡ್ಲಿ ಏನಾದ್ರು ಮಾಡ್ಕೊಳ್ಳಿ. ಆಮೇಲೆ ಲೈಕ್ ಕೊಟ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಸ್ವಲ್ಪ ಕೊಟ್ಬಿಟ್ರೆ ನಂಗೆ ತುಂಬಾ ಯೂಸ್ ಆಗುತ್ತೆ. ಬನ್ನಿ ಟೈಮ್ ವೇಸ್ಟ್ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬನ್ ತೋರಿಸ್ತಾರೆ, ಜಾಂಗ್ ಅಂತ ಇವ್ರ ಹೆಸರು. ಇವರೇ ನಮ್ ಸ್ಟೋರಿಗೆ ಹೀರೋ. ಇವ್ರು ಯಾಕೆ ಈ ತರ ಏನೋ ಒಂದು ನೀರ್ ಕ್ಯಾನ್ ಹಾಕ ಕೆಲಸ ಮಾಡ್ತಿದಾರೆ ಅಂದ್ರೆ, ಇವ್ರ ಲೈಫ್ ಸ್ಟೈಲ್ ತುಂಬಾನೇ ಚೆನ್ನಾಗಿತ್ತು. ಒಂದ್ ಕಾಲದಲ್ಲಿ ಇವ್ರೊಂದು ಬಾಕ್ಸರ್ ಆಗಿದ್ರು. ಬಟ್ ಆದ್ರೆ ಇವ್ರಿಗಿರೋ ಒಂದು ಆಗ್ಬಾರ್ದಾಗಿರೋ ಒಂದು ಪಾಸ್ಟ್ ಅಲ್ಲಿ ನಡೆದಿರೋ ಒಂದು ವಿಷಯದಿಂದ ತುಂಬಾ ವಿಷಯ ನಡೆದೋಗ್ಬಿಡುತ್ತೆ. ಇವ್ರ ಲೈಫ್ ತುಂಬಾ ಚೇಂಜ್ ಆಗ್ಬಿಡುತ್ತೆ. ಅದಲ್ದೆ ಒಂಥರ ಡಿಪ್ರೆಷನ್ ಒಳಗಾಗ್ಬಿಟ್ಟು ಇವ್ರ ಜೊತೆಲಿ ಯಾರು ಇಲ್ಲ ಅಂದ್ರೆ ಅವ್ರ ತಂದೆ ತಾಯಿನೂ ಇಲ್ಲ. ಅದಲ್ದೆ ಫ್ರೆಂಡ್ಸ್ ಅಂತ ಹೇಳ್ಕೊಳಕ್ ಯಾರು ಇಲ್ಲ. ಇವ್ರು ಡಿಪ್ರೆಷನ್ ಇರೋದ್ರಿಂದ ಯಾರ ಹತ್ರನೂ ಮಾತಾಡಲ್ಲ. ಡಿಪ್ರೆಷನ್ ಅಂದ್ರೆ ಆ ತರ ಅಲ್ಲ, ಇವ್ರಿಗೆ ಯಾರ ಜೊತೆನೂ ಮಾತಾಡ್ಬೇಕು ಅಂತಾನೆ ಇಷ್ಟ ಇರಲ್ಲ, ಯಾವ್ದ್ರ ಬಗ್ಗೆ ಇಂಟ್ರೆಸ್ಟು ಇರಲ್ಲ. ಆ ತರ ಕ್ಯಾರೆಕ್ಟರ್. ಆಗ ಇವ್ರ ಏನಂದ್ರೆ ಬೆಳಗಿಂದ ಕೆಲಸ ಮಾಡ್ತಾರೆ, ಬಟ್ ಆದ್ರೆ ಸರಿಯಾಗಿ ನಿದ್ದೆ ಬರಲ್ಲ ಅವ್ರಿಗೆ. ಅದರಿಂದನೇ ನೈಟ್ ಡ್ಯೂಟಿಲಿ ಒಂದ್ ಕೆಲಸ ಮಾಡ್ತಾರೆ. ತಾತ ಹತ್ರ ಹೋಗ್ಬಿಟ್ಟು ಮಾತಾಡ್ತಾ ಕೂತಿರ್ತಾರೆ. ಹೇಳ್ಬೇಕು ಅಂದ್ರೆ ಇವರೇ ಫ್ರೆಂಡ್ಸ್ ತರ, ಯಾಕಂದ್ರೆ ಅಲ್ಲಿ ಬರೋ ಹೋಗೋ ದಾರಿನೆಲ್ಲ ಇವ್ರು ಕಾಣ್ತಾರಲ್ಲ, ಸೊ ಅದರಿಂದ ಒಂದು ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ. ಬಟ್ ಆದ್ರೆ ಇವಾಗ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡಕ್ ಹೋದ್ರೆ ಅವ್ರ ಒಂದ್ ಪೇಪರ್ ಕೊಟ್ಬಿಟ್ಟು, ಇದೋಡು ಜಾಂಗ್, ನಾನು ಕೆಲಸ ಬಿಡ್ತಾ ಇದೀನಿ, ಇನ್ಮೇಲೆ ನೀನೇ ನೈಟ್ ಡ್ಯೂಟಿ ಮಾಡು, ಸ್ವಲ್ಪ ಕೈ ಖರ್ಚಾಗತ್ತೆ ಅಂತ ಹೇಳ್ತಾರೆ. ಅಂದ್ರ ಇವಾಗ ಇರೋ ಫ್ರೆಂಡ್ಸ್ ಅಲ್ಲಿ ಅವ್ರು ಕೂಡ ಹೋಗ್ಬಿಟ್ರು. ಸರಿ ಅಂತ ಅನ್ಬಿಟ್ಟು ಏನ್ ಮಾಡಕ್ಕಾಗತ್ತೆ, ಹೋಗ್ಬಿಟ್ಟು ಕೂತ್ಕೊಂತಾನೆ. ಆ ನೈಟ್ ಡ್ಯೂಟಿಲಿ ಏನ್ ಕೆಲಸ ಅಂದ್ರೆ, ಆ ಕಾರ್ಗೊಂಡ್ ಬಂದ್ರೆ ಕಳ್ಸಕ್ಕೆ ಅಂತ ಓಪನ್ ಮಾಡಕಿರುತ್ತಲ್ಲ, ಆ ತರ ಸಿಸ್ಟಮ್ ನ ಕೂತ್ಕೊಂಡು ಸಿಸ್ಟಮ್ ಮುಂದೆ ನೋಡೋದು. ಬಟ್ ನೈಟ್ ಅಲ್ಲಿ ಯಾರು ಬರ್ತಾರೆ, ಯಾರು ಬರಲ್ಲ. ಬಟ್ ಆದ್ರೆ ಇವ್ನ ಏನ್ ಮಾಡ್ತಾನೆ, ಅಲ್ಲೊಂದ್ ಚಿಕ್ಕದಾಗ ಒಂದು ಟಿವಿ ಕೊಟ್ಟಿರ್ತಾರೆ, ಅದ್ರಲ್ಲಿ ಹಾಕೊಂಡು ಅವ್ನ್ ಬೇಕಾಗಿರೋ ಫಿಲಮ್, ಒಂದ್ ಸ್ಪೋರ್ಟ್ಸ್ ಹಾಕೊಂಡು ನೋಡ್ತಾ ಇರ್ತಾನೆ. ಒಂದ್ ಸ್ಪೋರ್ಟ್ಸ್ ಚಾನಲ್ ಮಿನ್ ಅಂತ ಯಾರೋ ಒಬ್ರು ಬಾಕ್ಸಿಂಗ್ ಅಲ್ಲಿ ಗೆದ್ಬಿಡ್ತಾರೆ. ಗೆದ್ದಿರೋದ್ರಿಂದ ಫುಲ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬಟ್ ಆದ್ರೆ ಇದ್ ನಡೀತಿರೋದ್ನ ಅವ್ರ ಮುಖದಲ್ಲಿ ಒಂದ್ ಚೂರು ಕೂಡ ಕಳೆನೇ ಇರಲ್ಲ, ಯಾಕಂದ್ರೆ ಫೀಲ್ ಮಾಡ್ತಾರೆ. ಮೇನ್ ಥಿಂಗ್ ಏನಂದ್ರೆ, ಇವನು ಅವರು ಆಲ್ರೆಡಿ ಫೈಟ್ ಮಾಡಿ ಎಷ್ಟೊಂದ್ ಸರಿ ಗೆದ್ದಿದ್ದಾರೆ. ಬಟ್ ಆದ್ರೆ ನನ್ ಜೊತೆನೆ ಸೋತಿರೋನೆ ಅವ್ನು ಒಂದ್ ಒಳ್ಳೆ ಸ್ಟೇಜ್ ಬಂದ್ಬಿಟ್ಟ, ಬಟ್ ನನ್ ಲೈಫ್ ಅಲ್ಲಿ ಏನೂ ಚೇಂಜ್ ಆಗ್ಲಿಲ್ವಲ್ಲ ಅಂತ ಸ್ವಲ್ಪ ಫೀಲ್ ಮಾಡ್ತಾನೆ. ಹಿಂಗೆ ಟಿವಿ ನೋಡ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದ್ ಹುಡುಗಿ ಬರುತ್ತೆ, ಬಂದ್ಬಿಟ್ಟು ನಾ ಬಂದ್ಬಿಟ್ಟೆ ತಗೊಳ್ಳಿ ಚಾಕ್ಲೇಟ್ ಅಂದ್ಬಿಟ್ಟು ಚಾಕ್ಲೇಟ್ ಕೊಟ್ಬಿಟ್ಟು, ಒಂದ್ ಹಣ್ಣು ತಂದಿದೀನಿ ಅಂದ್ಬಿಟ್ಟು 2 ಹಣ್ಣು ಕೊಟ್ಬಿಟ್ಟು, ಅದ್ರಲ್ಲಿ ನನ್ಗೊಂದ್ ಬೇಕು ಅಂತ ಅಂದ್ಬಿಟ್ಟು ಅದನ್ನ ಎತ್ಕೊಂತಿರ್ತಾಳೆ ವಾಪಸ್ಸು. ಆಮೇಲೆ ನಿಮ್ಗೆ ಇಷ್ಟ ಅಲ್ಲ ಅದನ್ನು ತಂದಿದ್ದೀನಿ ತಗೊಳ್ಳಿ ಅಂದ್ಬಿಟ್ಟು ಫುಲ್ ಕ್ಯೂಟ್ ಆಗಿ ಮಾಡ್ತಿರ್ತಾಳೆ. ಇವ್ನಿಗೆ ಏನ್ ಮಾಡ್ತಾವನೆ ಅಂತಾನೆ ಅರ್ಥ ಆಗ್ತಿಲ್ಲ. ಯಾರು ಈ ಹುಡುಗಿ, ಏನಕ್ಕೆ ಇಲ್ಲಿ ಬಂದ್ಲು ಅಂದ್ಬಿಟ್ಟು, ಅಲ್ಲ ಒಂದ್ ನಿಮಿಷ ನೀವ್ ಯಾರು ಅಂತ ಕೇಳಿದಾಗ ಅವಾಗ ಅವ್ಳಿಗೆ ಅರ್ಥ ಆಗುತ್ತೆ, ಅಯ್ಯೋ ನನ್ನ ತಾತ ಇದಾರೆ ಅನ್ಕೊಂಡ್ ಬಂದೆ, ತಾತ ಇಲ್ವಾ ಬೇರೆಯವರ, ಅಯ್ಯೋ ಸಾರಿ ಅಂದ್ಬಿಟ್ಟು ಎಲ್ಲ ವಾಪಸ್ ಇಸ್ಕೊಂತಿರ್ತಾಳೆ. ಆಗ ಇವ್ನ್ಗೆ ಅವಾಗ ಅರ್ಥ ಆಗುತ್ತೆ, ಆ ಹುಡುಗಿಗೆ ಕಣ್ಣೇ ಕಾಣಲ್ಲ ಅಂತ. ಕಣ್ ಕಾಣ್ತಾ ಇರೋದ್ರಿಂದಾನೇ ಆ ಹುಡುಗಿ ಆತರ ನಡ್ಕೊಂಡಿದ್ದು ಅಂತ. ಆಗ ಅಲ್ಲ ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ನಾ ಕೊಟ್ಟಿದ್ನೆಲ್ಲ ಇಸ್ಕೊಂಡ್ಬಿಟ್ರಲ್ಲ, ನಿಮ್ಗೇನು ಅನ್ಸಲ್ವಾ ಅಂತಾಳೆ. ಆಗ ನೀವು ಸಡನ್ ಆಗಿ ಬಂದ್ಬಿಟ್ಟು ಕೈ ಕೊಟ್ರೆ ನಾ ಏನಂದೆ, ನಾನು ಕೊಡು ಅಂತ ತಾನೇ ಕೇಳ್ದೆ, ನೀವು ಕೈ ಕೊಟ್ರೆ ನಾ ಇಸ್ಕೊಂಡೆ ಅಷ್ಟೇ ಅಂತ ಅವನಂತಾನೆ. ಅವಾಗ ಸರಿ ತಾತ ಎಲ್ಲಿ, ಆ ಟಾಪಿಕ್ ಬಿಡಿ, ತಾತ ಎಲ್ಲಿ ಅಂದಾಗ ತಾತನ ಅವರು ಕೆಲಸ ಬಿಟ್ಬಿಟ್ಟು ನಿಂತೋದ್ರು, ಅವ್ರು ಯಾಕೋ ಬೇರೆ ಕೆಲ್ಸದ ಮೇಲೆ ಹೊಟ್ಟೋದ್ರೋ ಇಲ್ಲ ಗೊತ್ತಿಲ್ಲ, ನಾ ಕೆಲಸ ಬಿಟ್ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ರು ಅಂತಾರೆ. ಹೌದಾ, ಅಯ್ಯೋ ಅಂತ ಅಂದ್ಬಿಟ್ಟು, ಸರಿ ನಾ ಇಲ್ಲಿ ಬರೋ ರೀಸನ್ ಏನಂದ್ರೆ ನನಗೆ ಇಷ್ಟ ಆಗಿರೋ ಒಂದು ಫೇವ್ರೆಟ್ ಶೋನ ಇಲ್ಲಿ ಹಾಕ್ತಾರೆ, ಆ ತಾತ ಜೊತೆ ಕೂತ್ಕೊಂಡು ನಾನು ನೋಡ್ತೀನಿ, ಬಟ್ ಅದ್ರ ನನಗೆ ನೋಡಕ್ಕಾಗಲ್ಲ, ಬಟ್ ನಾನು ಕೇಳಿಸ್ಕೊಂತೀನಿ ಅಂತ ಅಂದ್ಬಿಟ್ಟು, ಸರಿ ಇದಕ್ಕೆ ತಾತನೇ ಇಲ್ಲ, ಇಲ್ಲಿ ಇದ್ಬಿಟ್ಟು ಏನ್ ಮಾಡ್ಲಿ, ಸರಿ ನಾ ಓಡ್ತೀನಿ ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ಟು ಬಸ್ಗೆ ಅಂತ ವೆಯ್ಟ್ ಮಾಡ್ತಿರ್ತಾಳೆ ನಿಂತ್ಕೊಂಡು. ಅದಲ್ದೆ ಮಳೆ ಬೇರೆ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಯ್ಯೋ ಈ ಮಳೆ ಬೇರೆ ಬರ್ತಿದೆ, ಆ ಹುಡುಗಿ ನಿಂತಿದ್ದಾಳಲ್ಲ ಅಂತ ಇವನು ಫೀಲ್ ಆದ್ರು, ಬಟ್ ಹೋಗಿ ಹೇಳಕ್ ನಾಚಿಕೆ ಸ್ವಲ್ಪ, ಯಾಕೆಂದ್ರೆ ಹೀರೋ ಸ್ವಲ್ಪ ಇಂಟರ್ವ್ಯೂ ತರ. ಸರಿ ಹೋಗ್ಲಿ ಅಂದ್ಬಿಟ್ಟು ಹೋಗ್ಬಿಟ್ಟು, ಅಲ್ಲ ಮೇಡಮ್ ಸ್ವಲ್ಪ ನೀವು ಒಳಗ್ ಬನ್ನಿ, ನೀವು ಪ್ರೋಗ್ರಾಮ್ ನೋಡ್ಬೇಕು ಅಂದ್ರಲ್ಲ ನೋಡಿ, ಯಾಕಂದ್ರೆ ಮಳೆ ಬರ್ತಿದೆ, ಇವಾಗ ಹೋಗೋದು ಚೆನ್ನಾಗಿಲ್ಲ ಅಂತಂದಾಗ ಅವಳಿಗೂ ಆ ಪ್ರೋಗ್ರಾಮ್ ಕಂಡ್ರೆ ತುಂಬಾ ಇಷ್ಟ, ಅದ್ ನೋಡ್ಬೇಕು ಅಂತ ತುಂಬಾ ಆಸೆ. ಸೊ ಅದಕ್ಕೆ ಇವ್ನು ಹೇಳಿದ್ದೆ ಏನು ಯೋಚನೆ ಮಾಡದೆ ಬಂದ್ ಕೂತ್ಕೊಂಡ್ಬಿಡ್ತಾಳೆ ನೋಡಕ್ಕೆ. ಇವನು ಆ ಕಡೆ ಕೂತಿರ್ತಾನೆ, ನೋಡ್ತಾ ಇರ್ಬೇಕಾರೆ ಅದು ಪ್ಲೇ ಆಗುತ್ತೆ, ಬಟ್ ಇವ್ನು ನೋಡಲ್ಲ, ಕೇಳಿಸ್ಕೊಂತಾಳೆ. ಕೇಳಿಸ್ಕೊಳ್ಳೋದ್ನೆ ಸಖತ್ ಖುಷಿ ಪಟ್ಕೊಂಡು ಕೇಳಿಸ್ಕೊಂತಿರ್ತಾಳೆ, ಇಮ್ಯಾಜಿನ್ ಮಾಡ್ಕೋತಾಳೆ ಅಲ್ಲಿ ಏನ್ ನಡೀತಿದೆ ಅಂತ. ಇದನ್ನ
ಹೀರೋ ಪಕ್ಕದಲ್ಲಿ ಕೂತ್ಕೊಂಡು ಓರ್ಗಣ್ಣಲ್ಲೇ ನೋಡ್ತಿರ್ತಾನೆ. ಏನೋ ಅವಳು ಕಾಣ್ಬಿಡುತ್ತೆ ನಂಗೆ. ಅದ್ ನೋಡ್ತಾ ನೋಡ್ತಾ ಅವ್ನ್ಗೆ ಏನ್ ಅನ್ಸುತ್ತೋ ಏನೋ ಆ ಹುಡ್ಗಿ ಮೇಲ್ ಬಿದೋದ್ನೋ ಏನೋ, ಅದೇ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ ಆ ತರ ಆಗ್ಬಿಡುತ್ತೆ ಹೀರೋಗೆ. ಯಾಕಂದ್ರೆ ಹೀರೋ ಕ್ಯಾರೆಕ್ಟರ್ ಗೊತ್ತಲ್ಲ, ಯಾವಾಗ್ಲೂ ಕಲ್ಲಂಗ್ ಇದ್ದವನು, ಯಾವ್ದ್ರ ಮೇಲೂ ಇಂಟ್ರೆಸ್ಟೇ ತೋರ್ಸೆ ಆ ತರ ಇರೋ ಕ್ಯಾರೆಕ್ಟರ್ ಅವನು. ಒಂದ್ ಹುಡುಗಿಯಿಂದ ಮನ್ಸ್ ಕೂಡ ಚೇಂಜ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಅವಾಗ ಪ್ರೋಗ್ರಾಮ್ ಮುಗ್ದೋಗ್ಬಿಡುತ್ತೆ. ಮುಗ್ದೋಗ್ದಾಗ ಎದ್ಬಿಟ್ಟು ಸರಿ ನಾನು ಓಡ್ತೀನಿ, ನನ್ನ ತಾತಗೋಸ್ಕರ ಇದ್ ಫುಡ್ ನ ತಗೊಬಂದೆ. ಸೊ ಈಗ ತಾತ ಇಲ್ಲ, ಇದನ್ನ ವಾಪಸ್ ತಗೊಂಡ್ ಹೋಗಕ್ಕೆ ಬೇಜಾರು, ನೀವೇ ತಿನ್ಕೊಳ್ಳಿ ಅಂದ್ಬಿಟ್ಟು ಅವನು ಹೀರೋಗೆ ಕೊಟ್ಬಿಡ್ತಾಳೆ. ಕೊಟ್ಬಿಟ್ಟು ತಾತ ಒಂದು ನೈಸ್ ಜಾಸ್ಮಿನ್ ಅನ್ನೋ ಒಂದು ಗಿಡನ ಬೆಳೆಸ್ತಾ ಇದಾರೆ. ಆ ಕಡೆನೂ ಎಲ್ಲೋ ಇರುತ್ತೆ, ಅದ್ರದ್ದು ಸ್ಮೆಲ್ ನಂಗೆ ತುಂಬಾನೇ ಇಷ್ಟ, ನೀವ್ ಅದಕ್ಕೆ ನೀರ್ ಹಾಕದ್ ಮರಿಬೇಡಿ ಆಯ್ತಾ ಅಂದ್ಬಿಟ್ಟು ಅದನ್ನ ಹೇಳ್ಬಿಟ್ಟು ಅವಳ ಪಾಡಿಗೆ ಹೊಟ್ಟೋಗ್ಬಿಡ್ತಾಳೆ. ಹೀರೋ ಈಗ ಅವ್ನ್ ಮೆಂಟಲಿ ಸ್ವಲ್ಪ ನಾರ್ಮಲ್ ಆಗ್ತಾ ಬರ್ತಾ ಇದ್ದಾನೆ. ಏನಕ್ಕೆ ಅಂದ್ರೆ ಆ ಹುಡುಗಿ ಬಂದ್ ಮಾತಾಡಿದ್ದೆ ಅವನಿಗೆ ಸ್ವಲ್ಪ ಚೇಂಜಸ್ ಕೊಡ್ತಾ ಇದೆ. ಆ ಕೊಟ್ಟಿದ್ ಫುಡ್ ನ ಅಷ್ಟು ಖುಷಿಯಾಗಿ ತಿಂತಾ ಇರ್ತಾನೆ. ಅವ್ನ ಮುಖದಲ್ಲಿ ಗೊತ್ತಾಗಲ್ಲ, ಬಟ್ ಮನ್ಸಿಂದ ಮಾತ್ರ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಅದಲ್ದೆ ಹೀರೋ ಒಂದು ಆಮೆನ ಬೆಳೆಸ್ತಾನೆ, ಅದಕ್ಕೂ ಕೂಡ ಚೂರು ಹಾಕ್ತಾನೆ ತಿನ್ಲಿ ಅಂತ. ನಮ್ ಹೀರೋ ಜೊತೆ ನಿಂತಿದ್ದ ಹುಡುಗಿ ಹೆಸರು ಏನಂದ್ರೆ ಜೋಹಾ ಅಂತ. ಅವಳು ಪಾಸ್ಟ್ ಅಲ್ಲಿ ಯಾವ್ದೋ ಒಂದು ಆಕ್ಸಿಡೆಂಟ್ ಇಂದ ಕಣ್ಣು ಹೋಗ್ಬಿಟ್ಟಿದೆ. ಬಟ್ ಆದ್ರೆ ಕಣ್ಣು ಹೋಗ್ಬಿಟ್ಟು ನನ್ನ ಲೈಫೇ ಮುಗ್ದೋಯ್ತು ಅನ್ನೋ ಕ್ಯಾರೆಕ್ಟರ್ ಅಲ್ಲ ಅವಳು. ಅದ್ರಲ್ಲೂ ಕೂಡ ಸಂತೋಷವಾಗಿರಕ್ ಟ್ರೈ ಮಾಡ್ತಿರ್ತಾಳೆ. ಈ ಟ್ರೈ ಮಾಡೋದಲ್ದೆ ಖುಷಿಯಾಗಿ ಉಡ್ತಾಳೆ. ಜೋಹಾ ಒಂದ್ ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅದು ಕೆಲಸ ಮಾಡೋದು ಸ್ವಲ್ಪ ಈಸಿ ಅಲ್ವಾ, ಅಂದ್ರೆ ಮಾತಾಡೋದಷ್ಟೇ ಕೆಲಸ. ಸೊ ಅದನ್ನ ಮಾಡ್ತಿರ್ತಾಳೆ. ಬಟ್ ಇಲ್ಲಿ ಏನಂದ್ರೆ ಒಬ್ಬ ಮ್ಯಾನೇಜರ್ ಇದ್ದಾನೆ, ಅವನ್ಗೆ ಇವಳ ಮೇಲೆ ಕಣ್ಣು. ಯಾಕಂದ್ರೆ ಇವಳು ನೋಡಕ್ ಚೆನ್ನಾಗಿದ್ದಾಳಲ್ಲ, ಇವ್ನ್ ಏನಾರು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಬಟ್ ಆದ್ರೆ ಅವ್ನ್ ಮಾಡೋ ಟಚ್ ಎಲ್ಲ ಇವಳಿಗೆ ಅರ್ಥ ಆದ್ರೂ ಸಖತ್ ಕೋಪ ಬರುತ್ತೆ. ಬಟ್ ಏನು ಮಾಡಕ್ ಆಗಲ್ವಲ್ಲ, ಮಾಡಿದ್ರುನು ಇವಳು ಕಣ್ಣಿಲ್ಲ. ಅದರಿಂದ ಎಲ್ಲೂ ಹೊರಗಡೆ ಬೇರೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ಕೆಲ್ಸದಿಂದ ತೆಗೆದು ಬಿಡ್ತಾರೆ ಅಂತ ಒಂದೇ ಒಂದು ರೀಸನ್ಗೋಸ್ಕರ ಬಾಯಿ ಮುಚ್ಕೊಂಡು ಸುಮ್ನಿರ್ತಾಳೆ. ಅದಾದ್ಮೇಲೆ ಇವಳು ಯೋಚನೆ ಮಾಡಲ್ಲ, ಮತ್ತೆ ಬಂದ್ಬಿಡ್ತಾಳ ಶೋ ನೋಡ್ಬೇಕು ಅಂತ. ಬಟ್ ಹೀರೋನು ಏನು ಹೇಳ್ದೆ ಒಳಗ್ ಕುಣಿಸ್ಕೊಂತಾನೆ. ಅವ್ನು ಕೂತ್ಕೊಂಡ್ ಮಾತಾಡ್ದೆ ಅವಳ ಪಾಡಗ ಅವ್ರ ಶೋನ ನೋಡ್ತಿರ್ತಾಳೆ, ಜಾಸ್ತಿ ಮಾತಾಡಲ್ಲ. ಹೀರೋನು ಸುಮ್ನೆ ಸೈಲೆಂಟ್ ಆಗಿರ್ತಾನೆ. ಅದಾದ್ಮೇಲೆ ಇದ್ದಕ್ಕಿದಂಗೆ ಯಾವುದೋ ಒಂಥರ ಸ್ಮೆಲ್ ಬರ್ತಿಲ್ಲ ಅಂತಾಳೆ. ಏನ್ ಸ್ಮೆಲ್ಲು ಅಂತಂದ್ರೆ ಇಲ್ಲ ವಿಂಡೋ ಎಲ್ಲ ತೆಗೀರಿ ಅಂದ್ಬಿಟ್ಟು ವಿಂಡೋ ಎಲ್ಲ ತೆಗಿಸ್ತಾಳೆ. ಅದಾದ್ಮೇಲೆ ಏನ್ ಸ್ಮೆಲ್ ಅಂತ ಯೋಚನೆ ಬಂದ್ಬಿಟ್ಟು ಅವ್ನ್ ಕಾಲಲ್ಲಿ ಹಾಕಿರೋ ಸಾಕ್ಸ್ ಇದೆಯಲ್ಲ ಅದು ವಾಶ್ ಮಾಡಿ ಎಷ್ಟು ದಿನ ಆಯ್ತು, ಫುಲ್ ಸ್ಮೆಲ್ ಹೊಡಿತಿರುತ್ತೆ. ಅದರಿಂದ ಏನ್ ಮಾಡ್ತಾನೆ, ಇವ್ರು ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ಒಂದ್ ನಿಮಿಷ ಬಂದೆ ಅಂದ್ಬಿಟ್ಟು ಎದ್ದೋಗ್ಬಿಟ್ಟು ಆ ಸಾಕ್ಸ್ ನ ತೆಗೆದ್ಬಿಟ್ಟು ವಾಶ್ ಮಾಡ್ಬಿಟ್ಟು ಕಾಲ್ ತೊಳ್ಕೊಬಂದ್ ಕುತ್ಕೊಂತಾನೆ, ಸ್ಮೆಲ್ ಗೊತ್ತಾಗ್ಬಾರ್ದು ಅಂತ. ಅಲ್ಲ ಇವನು ಯಾತರ ಇದ್ದವನು ಅಂದ್ರೆ ಅವ್ನ್ ಲೈಫು ಸರಿ, ಅವ್ನ್ ಸುತ್ತಮುತ್ತ ಇರೋ ವಾತಾವರಣ ಸರಿ, ಯಾವ್ದಕ್ಕೂ ಅಡಾಪ್ಟ್ ಆಗದೆ ಬೇಕಾದಂಗ ಇದ್ದವ್ ಇವನು. ಯಾವ್ದ್ರ ಮೇಲೂ ತಲೆನೇ ಕೆರ್ಸ್ಕೊಳಲ್ಲ. ಆ ತರ ಇರೋ ಕ್ಯಾರೆಕ್ಟರ್ ಒಂದ್ ಹುಡ್ಗಿಗೋಸ್ಕರ ಚೇಂಜ್ ಮಾಡ್ಕೊತಾ ಇದ್ದಾನೆ ಅಂದ್ರೆ ಅವ್ನ ಲೈಫ್ ಅಲ್ಲಿ ಚೇಂಜ್ ಆಗ್ತಿದೆ ಅಂತ ತಾನೇ ಅರ್ಥ. ಆಮೇಲೆ ಪ್ರೋಗ್ರಾಮ್ ಮುಗ್ದೋಗುತ್ತೆ. ಸರಿ ನಾ ಮನೆಗೆ ಹೋಗ್ತೀನಿ ಅಂತ ಹೋಗ್ತಿರ್ತಲ್ಲ, ಹೀರೋ ಏನ್ ಮಾಡ್ತಾನೆ, ನೀವು ನೆನ್ನೆ ನನಗೋಸ್ಕರ ಒಂದ್ ಫುಡ್ ಕೊಟ್ರಿ, ಇವತ್ ನಾನು ಒಂದ್ ಕೊಡ್ತೀನಿ ಅಂದ್ಬಿಟ್ಟು ಕೊಡ್ತಾನೆ. ಕೊಟ್ಟಾಗ ಏನ್ ನೀವು ತಾವು ಅಂತ ಮಾತಾಡ್ತೀರಾ, ನಿಮ್ಗಿಂತ ನಾ ಚಿಕ್ಕೋಳು ನಾನು, ಸೊ ನನ್ನ ಹೆಸರು ಜೋಹಾ ಅಂತ ಅಂದ್ಬಿಟ್ಟು ಹ್ಯಾಂಡ್ ಶೇಕ್ ಮಾಡಕ್ಕೆ ಅಂತ ಕೈ ಕೊಡ್ತಾಳೆ. ಕೈ ಕೊಟ್ರೆ ಇವ್ನು ಹೆಂಗ್ ಮುಟ್ಟೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಏನಕ್ಕೆಂದ್ರೆ ಹೀರೋ ಕ್ಯಾರೆಕ್ಟರ್ ಹಂಗೆ, ಒಬ್ಬರ ಹತ್ರ ಮಾತಾಡೋದೇ ಕಷ್ಟ, ಒಂದ್ ಹುಡುಗಿ ಕೈ ಮುಟ್ಬೇಕಂತ ಯೋಚನೆ ಮಾಡ್ತಿರ್ತಾನೆ. ಆಗ ಅವಳು ಯಾರು ಹೆಸರು ಹೇಳ್ಬಿಟ್ಟು ಕೈ ನೀಡಿದ್ರೆ ಹ್ಯಾಂಡ್ ಶೇಕ್ ಮಾಡ್ಬೇಕು ನಿಮ್ಗೆ ಗೊತ್ತಿಲ್ವಾ ಅಂದಾಗ ಸರಿ ಅಂದ್ಬಿಟ್ಟು ಎದ್ರಕೊಂಡು ಕೈ ಮುಟ್ಟೆ ಚೂರು ಮುಟ್ತಾನೆ. ಆಗ ಅವಳು ನಿಮ್ ಕೈ ಎಷ್ಟು ಸ್ಟ್ರಾಂಗ್ ಆಗಿದೆ, ಮುಟ್ಟದ್ರಲ್ಲೇ ಗೊತ್ತಾಗ್ತಿದೆ ಎಷ್ಟು ರಫ್ ಆಗಿ ಸ್ಟ್ರಾಂಗ್ ಆಗಿದೆ ಅಂತ ಅಂತಾಳೆ. ಆಗ ಅವನು ಏನು ಮಾತಾಡೋದೇ ಇಲ್ಲ, ಸೈಲೆಂಟ್ ಆಗ್ಬಿಡ್ತಾನೆ. ನಮ್ಮ ಹೀರೋಯಿನ್ ತೋರಿಸ್ತಾರೆ, ಅವಳು ಮನೆಗೆ ಹೋಗ್ಬಿಟ್ಟು ವಾಷಿಂಗ್ ಮಿಷಿನ್ ಹಾಕಿರ್ತಾಳೆ. ವಾಷಿಂಗ್ ಮಿಷಿನ್ಲಿ ಅವಳು ಏನೋ ಹಾಡು ಹೇಳ್ಕೊಂಡ್ ಕೂತಿರ್ತಾಳ, ಪಾಡು ಹೋಗ್ತಿದ್ದು ನೀರೆಲ್ಲ ಕಟ್ಕೊಂಡ್ಬಿಟ್ಟಿರುತ್ತೆ. ಅವಳು ನೋಡ್ತಾಳ, ಅಯ್ಯೋ ಕಟ್ಕೊಂಡ್ಬಿಟ್ಟಿದೆ ಅಂದ್ಬಿಟ್ಟು ಅದನ್ನ ತೆಗಿಯಕ್ ಹೋದಾಗ ಎದ್ ನಿಂತ್ಕೋತಾಳೆ. ಬಟ್ ಎಲ್ಲ ಸೋಪ್ ನೀರು, ಸೊ ಕಾಲ್ ಜಾರ್ಬಿಟ್ಟು ಕೆಳಗ್ ಬಿದ್ದೋಗ್ಬಿಡ್ತಾಳೆ. ಬಟ್ಟೆ ಎಲ್ಲ ಒದ್ದೆ ಆಗ್ಬಿಡುತ್ತೆ. ಅವಳು ಏನು ಮಾಡಕ್ ಆಗಲ್ವಲ್ಲ, ಪಾಪ ಕಣ್ ಕಾಣಲ್ಲ. ಸೊ ಎದ್ದೋಗ್ಬಿಟ್ಟು ವಾಪಸ್ ಹೋಗ್ಬಿಡ್ತಾಳೆ, ಏನು ಮಾಡ್ದೆ ಹಂಗೆ ಬಿಟ್ಬಿಟ್ಟು. ಅದಾದ್ಮೇಲೆ ಮಾರನೇ ದಿನ ಮತ್ತೆ ಹೀರೋನ್ ತೋರಿಸ್ತಾರೆ. ಅವನು ಅವ್ಳು ಬತಾಳ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಕೂತಿರ್ತಾನೆ. ನೋಡಿ ಸಾಕಾಕಿ ಅವ್ನ್ ಶೂ ಎಲ್ಲ ವಾಶ್ ಮಾಡಿಟ್ಕೊಂಡ, ಯಾಕೆಂದ್ರೆ ಮತ್ತೆ ಏನಾರು ಹೇಳ್ಬಿಟ್ರೆ ಅಂದ್ಬಿಟ್ಟು. ಅವಳು ಕರೆಕ್ಟ್ ಆಗಿ ಟೈಮ್ ಬರ್ತಾಳೆ, ಒಳಗ್ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಮತ್ತೆ ಸ್ಮೆಲ್ ಬರ್ತಿದ್ಯಲ್ಲ ಅಂತಾಳೆ. ಅವಾಗ ಏನ್ ಇಳ್ದು ಮೂಗು ಅಲ್ಲ, ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ಈ ಮೂಸ ನಾಯಿ ಆಗಿದ್ರೆ ಚೆನ್ನಾಗಿರ್ತಿತ್ತು, ಒಳ್ಳೆ ಕೆಲಸ ಕೊಟ್ಟಿರೋರು ಅನ್ಕೊಂಡ್ ಒಳಗೊಳಗ್ ಅನ್ಕೊಂಡ್ ಬೈಕ್ ಅಂತ ಇರೋ ಒಂದ್ ನಿಮಿಷ ಬರ್ತೀನಿ ಇಲ್ಲೇ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೋಗ್ಬಿಡ್ತಾನೆ. ಹೋಗ್ಬಿಟ್ಟು ಮತ್ತೆ ಕಾಲ್ ವಾಶ್ ಮಾಡ್ಕೊ ಬಂದ್ ಕುತ್ಕೊಂತಾನೆ. ಅದಾದ್ಮೇಲೆ ಅಲ್ಲ ಜಾಂಗ್ ನೀವು ಹೆಂಗ್ ಕಾಣ್ತೀರಾ ಅಂತ ಹೇಳಕ್ ಆಗತ್ತಾ, ನನ್ ಗೊತ್ತು ನನಗ್ ಕಣ್ ಕಾಣಲ್ಲ ಅಂತ, ಅದನ್ನ ಅಡ್ವಾಂಟೇಜ್ ತಗೊಂಡ್ ನೀವು ಸುಳ್ಳೆಲ್ಲ ಹೇಳ್ಬೇಡಿ ಅಂದಾಗ ನಾನು ನೋಡಕ್ ಸ್ವಲ್ಪ ಆವರೇಜ್ ಆಗಿ ಇರ್ತೀನಿ, ಯಾಕಂದ್ರೆ ನಿಜಾನೇ ಹೇಳ್ತಾ ಇದ್ದೀನಿ, ನಾನು ಅಂತ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ಹೌದಾ ಸರಿ ಎಂಬುದು ಸುಮ್ನೆ ಇರ್ತಾಳೆ. ಆಮೇಲೆ ಆ ಶೋ ಕೂಡ ಮುಗ್ದೋಗ್ಬಿಡುತ್ತೆ. ಸರಿ ಜಾಂಗ್ ನಾನು ಹೋಗ್ತೀನಿ, ನಂಗ್ ಮನೇಲಿ ಸ್ವಲ್ಪ ಕೆಲಸ ಇದೆ ಓಡ್ತಾ ಇರ್ತಾಳೆ. ಇವನು ಸರಿ ಬಾಯ್ ಅಂದ್ಬಿಟ್ಟು
ಹೊಂಟು ಹೋಗ್ಬೇಕಾರೆ ಅಲ್ಲೇ ಕೂತ್ಕೊಂಡು ಟಿವಿ ನೋಡ್ತಿದ್ದವನು ಏನೋ ಸೌಂಡ್ ಆಗುತ್ತೆ. ಏನಂತಂದ್ರೆ ಅವಳು ನಡ್ಕೊಂಡು ಹೋಗ್ತಿದ್ಲಲ್ಲ, ಯಾರೋ ಒಬ್ಬ ಕಾರ್ನವನು ಬಂದ್ಬಿಟ್ಟು ಹಾರ್ ನೋಡ್ಬಿಡ್ತಾನೆ. ಬಾಯ್ದಲ್ಲಿ ಅವಳು ಸೈಡ್ಗೆ ಹೋಗ್ಬಿಡ್ತಾಳೆ. ಅಲ್ಲಿರೋ ಒಂದು ಈ ವಾಟರ್ ಕ್ಯಾನ್ ಇಟ್ಟಿರೋ ಜ್ಯೂಸ್ ಬಾಟ್ಲ್ಗಳು ಬಂದ್ಬಿಟ್ಟು ಕೆಳಗ್ ಬಿದ್ಬಿಡುತ್ತೆ. ಕಾಲು ಚುಚ್ಕೊಂಡು ಗಾಯ ಆಗ್ಬಿಡುತ್ತೆ. ಸೊ ಇವ್ನು ಅಲ್ಲಿ ನೋಡ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಎತ್ ನಿಲ್ಸ್ತಾನೆ. ನೋಡಿದ್ರೆ ಅವಳು ಕಾಲೇ ಮಾಡ್ಬೇಕಾಗ್ತಿರಲ್ಲ. ಸರಿ ಬಾ ಅಂದ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ತೋರ್ಸ್ದಾಗ ಅವ್ರು ಫುಲ್ ಕಾಲಿಗೆಲ್ಲ ಬ್ಯಾಂಡೇಜ್ ಹಾಕಿರ್ತಾರೆ. ತುಂಬಾ ನೋವ್ತಿರುತ್ತೆ ಪಾಪ. ಇವನು ಸರಿ ಮನೆ ಗಂಟೆ ಬಿಟ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿರ್ತಾನೆ. ಹೋಗ್ತಿರ್ಬೇಕಾರೆ ಇವಳಿಗೆ ನಡಿಯಕ್ಕೆ ಆಗ್ತಾ ಇಲ್ಲ. ಏನ್ ಮಾಡೋದು ಅಂತ ಯೋಚನೆ ಬಿಟ್ಟು, ಅಲ್ಲ ಒಂದ್ ನಿಮಿಷ, ನಿಮ್ಗೆ ಕಷ್ಟ ಇಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ, ನಿಮ್ಗೇನು ಅನ್ಸಲ್ಲ ಅಂದ್ರೆ ಬೇಕಾದ್ರೆ ನಾನು ನಿಮ್ನ ಉಪ್ಪು ಮೂಟೆ ಎತ್ಕೊಂಡು ಹೋಗ್ಲಾ ಅಂತ ಹೇಳ್ತಾನೆ. ಹೌದಾ ಅಂದ್ಬಿಟ್ಟು ಬೇಕಾದ್ರೆ ಏರ್ಕೊಳ್ಳಿ ಅಂತ ಕೂತ್ಕೊಳ್ಳಿ ಅಂದ್ಬಿಟ್ಟು ಕೆಳಗ್ ಕೂತ್ಕೊಂತಾನೆ. ಇವಳು ಏನು ಮಾಡಕ್ಕಾಗಲ್ವಲ್ಲ ಸಿಚುವೇಶನ್ಲಿ. ಸರಿ ಅಂತ ಒಪ್ಕೊಂಡ್ಬಿಟ್ಟು ಏರ್ಕೊಂತಾಳೆ. ಅವಾಗ ಹಂಗ್ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲೊಂದು ಮೆಟ್ಲಿರುತ್ತೆ. ಆ ಮೆಟ್ಲಲ್ಲಿ ಹೂ ಡಿಸೈನ್ಲಿ ಪೇಂಟ್ ಹೊಡೆದಿರ್ತಾರೆ. ಅಲ್ಲಿ ಹೂ ಡಿಸೈನ್ ಹಾಕಿದಾರ ಅಂದಾಗ ಹೌದು ಹಾಕಿದ್ದಾರೆ ಅಂತಾನೆ. ಅದೇ ರೂಟಲ್ಲಿ ಹೋಗ್ಬೇಕು, ಅಲ್ಲೇ ನಮ್ ಮನೆ ಇರೋದು ಅಂತ ಹೇಳ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದ್ ಚಿಕ್ಕ ಹುಡ್ಗ ಇರ್ಬೇಕು ಅಂದಾಗ ಅಲ್ಲಿ ನಿಂತ್ಕೊಂಡು ಆಟ ಆಡ್ತಾ ಇದ್ದಾನೆ. ಏನು ಅಂದಾಗ ಅವನ ಹತ್ರ ಸ್ವಲ್ಪ ಹುಷಾರಾಗಿರಿ ಅಂತಾಳೆ. ಏನ್ ಚಿಕ್ಕ ಹುಡುಗಂಗೆಲ್ಲ ಎದುರ್ಕೊಬೇಕಂತ ಹೀರೋ ಹೇಳಿದ್ರೆ ಇಲ್ಲ ಹುಷಾರಾಗಿರಿ ಅಂತ ಹೇಳ್ತಾಳೆ. ಬಟ್ ಅವ್ನ್ ಏನ್ ಮಾಡ್ತಾನೆ ಅಂತ ಹೋಗ್ಬೇಕಾದ್ರೆ ಕರೆಕ್ಟ್ ಆಗಿ ಬಂದ್ಬಿಟ್ಟು ಇಂಜೆಕ್ಷನ್ ಹಾಕ್ತೀನಿ ಅಂದ್ಬಿಟ್ಟು ಜಾಂಗ್ ಡಿಕ್ಕಿಗೆ ಗುದ್ಬಿಡ್ತಾನೆ. ಏನೋ ಮಾಡ್ತಿದೀಯ ಅಂದಾಗ ನಾನು ಇಂಜೆಕ್ಷನ್ ಹಾಕ್ತಿದೀನಿ, ಇನ್ನೂ 3 ಇದೆ ಅಂತಾನೆ. ಇನ್ನು 3 ಹೋಗೋ ಹೊತ್ತಗೆ ಅಂತ ಬೈತಿದ್ರು. ಡಿಕ್ಕಿಗೆ ಚುತ್ತಾನೆ ಬರ್ತಾನೆ. ಅಯ್ಯೋ ಇವನೊಬ್ಬ ನೋವು ಆಗ್ತಿದೆ ಅಂದ್ಬಿಟ್ಟು ಕಿರ್ಚಕ್ ಆಗದೆ ಅಳ್ಳಾಡಕ್ ಆಗದೆ ಸೈಲೆಂಟ್ ಆಗಿ ಬರ್ತಾನೆ. ಬಟ್ ಹೆಂಗೋ ಸ್ವಲ್ಪ ತಾದ್ಮೇಲೆ ಅವ್ನಿಗೆ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಅಬ್ಬಾ ಹೆಂಗೋ ಓದ್ನಪ್ಪ ಅಂದ್ಬಿಟ್ಟು ಖುಷಿಯಾಗಿ ಸ್ವಲ್ಪ ದೂರ ಮೇಲೆ ಎತ್ಕೊ ಬಂದ್ರೆ ಕಷ್ಟಪಟ್ಟು ಇಳಿಸ್ತಾನ. ಒಳಗು ಅನ್ಕೋತಿರ್ತಾನೆ, ಅಲ್ಲ ನೋಡಕ್ ಮಾತ್ರ ಸಣ್ಣ ಕೋಳ ಅಷ್ಟೇ, ಏನ್ ಇಷ್ಟ ವೇಟ್ ಅವಳು ಅಂತ ಅನ್ಕೊಂಡ್ ಗೊಣಿಕೊಂತ ಇಳಿಸಿದ್ಮೇಲೆ ಅವಳು ನೀವು ತುಂಬಾ ಹೆಲ್ಪ್ ಮಾಡಿದಾರ ನನ್ಗೆ, ಅದ್ ನನ್ಗೆ ಏನ್ ಹೇಳೋದು ಅಂತಾನೆ ಗೊತ್ತಿಲ್ಲ, ನೀವು ತುಂಬಾ ಟಯರ್ಡ್ ಆಗಿರುತ್ತೆ, ಬನ್ನಿ ಸ್ವಲ್ಪ ರೆಸ್ಟ್ ಮಾಡಿ, ಅದಲ್ಲೇ ಇನ್ನೊಂದ್ ಚಿಕ್ಕ ಹೆಲ್ಪ್ ಮಾಡ್ಬೇಕು ಆಗತ್ತಾ ಅಂತ ಕೇಳ್ತಾಳೆ. ಏನಿಲ್ಲ ಅದೇ ವಾಷಿಂಗ್ ಮಿಷಿನ್ ಹೋಗ್ಬಿಟ್ಟಾಗ ಸ್ಟಕ್ ಆಗ್ಬಿಟ್ಟಿತ್ತಲ್ಲ, ಸೊ ಅದ್ರ ಬಗ್ಗೆ ಹೇಳ್ಕೊಂತಾಳೆ. ಇವನು ಹೋಗ್ಬಿಟ್ಟು ಅದನ್ನ ನೀರೆಲ್ಲ ಕಟ್ಕೊಂಡಿರೋದನ್ನ ತಳ್ಳಿಬಿಡ್ತಾನೆ. ಕ್ಲೀನ್ ಮಾಡಿದಾಗ ಅದು ನೀರ್ ಹೋಗ್ಬಿಡುತ್ತೆ ಒಳಗೆ. ಆಗ ಅವಳು ಫುಲ್ ಖುಷಿ ಆಗ್ಬಿಡ್ತಾಳೆ. ಆಮೇಲೆ ನಂದು ಒಂದು ಮ್ಯೂಸಿಕ್ ಕಾನ್ಸರ್ಟ್ ಟಿಕೆಟ್ ಇದೆ, ಯಾರೋ ಇಬ್ರು ನನಗೆ ಕೊಟ್ರು ಟಿಕೆಟ್, ಬಟ್ ನನಗೆ ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ಲಿ, ನಂಗಂತೂ ಹೋಗಕ್ಕಾಗಲ್ಲ, ನೀವ್ ಹೋಗ್ತೀರಾ ಕೊಡ್ಲಾ ಅನ್ಬಿಟ್ಟು ಕೊಡಕ್ ಬರ್ತಾನೆ. ಆಗ ಇವನು ನನ್ ಜೊತೆ ಯಾರಿದಾರೆ ಹೋಗಕ್ಕೆ, ನಾನು ಒಬ್ನೇ ಇರೋದು, 2 ಟಿಕೆಟ್ ನ ಇಟ್ಕೊಂಡು ನಾ ಏನ್ ಮಾಡ್ಲಿ ಅಂತ ಹೀರೋ ಹೇಳಿದ್ರೆ, ಯಾರು ಫ್ರೆಂಡ್ ಜೊತೆ ಹೋಗಿದ್ ಬನ್ನಿ ಅಂತ ಅವಳು ಹೇಳ್ತಾಳೆ. ಒಂದ್ ನಿಮಿಷ, ನನ್ಗೆ ಯಾರು ಆತರ ಫ್ರೆಂಡ್ಸ್ ಯಾರು ಇಲ್ಲ, ಆಮೇಲೆ ನನಗೆ ಈ ಮ್ಯೂಸಿಕ್ ಬಗ್ಗೆ ಎಲ್ಲ ಅಂತ ಇಂಟ್ರೆಸ್ಟ್ ಇಲ್ಲ ಅಂದಾಗ, ಹೌದಾ ಫ್ರೆಂಡ್ಸ್ ಇಲ್ವಾ, ಹಾಗಾದ್ರೆ ನಾನೇ ನಿಮ್ ಫ್ರೆಂಡ್ ಅಂತ ಅನ್ಕೊಳ್ಳಿ, ಫ್ರೆಂಡ್ ತಾನೇ ನಾನು, ಸೊ ನನ್ನೇ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾಳೆ. ಆಮೇಲೆ ಖುಷಿಲಿ ಕರ್ಕೊಂಡು ಹೋಗ್ತಾನೆ. ಖುಷಿಲಿ ಚೆನ್ನಾಗಿರೋ ಕೂದ್ಲ ಫುಲ್ ಒಂಥರ ಗುಂಗುರ್ ಕೂದಲೆಲ್ಲ ಮಾಡ್ಕೊಂಡು ಸ್ವಲ್ಪ ಮೇಕಪ್ ಗಿಪಕ್ ಎಲ್ಲ ಮಾಡ್ಕೊಂಡು ಹೋಗ್ತಾಳೆ ಜೊತೆಲಿ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಅಂದ್ರೆ ಕಾನ್ಸರ್ಟ್ ಮುಗಿದ್ಮೇಲೆ ಪಕ್ಕದಲ್ಲಿರೋ ಒಂದು ರೆಸ್ಟೋರೆಂಟ್ ಊಟಕ್ಕೆ ಹೋಗ್ತಾರೆ. ಊಟ ಮಾಡ್ತಾ ಇರ್ಬೇಕಾದ್ರೆ ಚೆನ್ನಾಗೇ ಇರುತ್ತೆ. ಆಗ ಅವಳು ಕೇಳ್ತಾಳೆ, ನೀನು ಇವಾಗ ನೈಟ್ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದೀಯಾ, ನೈಟ್ ಶಿಫ್ಟ್ ಮಾಡ್ತೀಯಾ, ಬೆಳಗ್ಗೆ ಏನ್ ಮಾಡ್ತೀಯ ಅಂದಾಗ, ಬೆಳಗ್ಗೆ ಎಲ್ಲ ನಾನು ನೀರ್ ಕ್ಯಾನ್ ಹಾಕ್ತೀನಿ ಅಂತ ಹೀರೋ ಹೇಳ್ತಾನೆ. ಹೌದಾ, ಈಗ ಬೆಳಗ್ಗೆ ನೈಟ್ ಎಲ್ಲಾ ಟೈಮು ಕೆಲಸ ಮಾಡ್ತೀನಿ, ನಿದ್ದೆ ಆಗ ಮಾಡ್ತೀನಿ ಅಂದಾಗ, ನನ್ ನಿದ್ದೆ ಸರಿಯಾಗಿ ಬರಲ್ಲ, ಅದರಿಂದಾನೇ ನಾನು ಆತರ ಕೆಲಸ ಮಾಡೋದು, ಜಾಸ್ತಿ ಹೊತ್ತು ಮನ್ಗಕ್ಕಾಗಲ್ಲ ಅಂತಾನೆ. ಹೌದಾ, ಆತರ ಆಗಕ್ಕೆ ನಿನ್ ಪಾಸ್ಟ್ ಅಲ್ಲಿ ಏನಾದ್ರು ಆಗಿರ್ಬೇಕು, ಅದ್ರ ಬಗ್ಗೆ ಹೇಳ್ತೀಯ ಅಂದಾಗ, ಅದಕ್ಕೂ ನಿನ್ಗೂ ಸಂಬಂಧ ಇಲ್ಲ ಅಂತ ಅನ್ಬಿಡ್ತಾನೆ ಜೋರಾಗಿ. ಆಗ ಈ ಜಾಂಗ್ ಯಾಕೆ ಆತರ ಮಾತಾಡ್ತಿ ಅಂದಾಗ, ಹೌದು ನಾನು ಯಾರ ಬಗ್ಗೆನೂ ಜಾಸ್ತಿ ತಲೆ ಕೆಡ್ಸೋಳಲ್ಲ, ನನ್ ವಿಷಯಕ್ಕೆಲ್ಲ ಬರ್ಬೇಕು ಅಂತ ತುಂಬಾ ಮುಂದಕ್ಕೆ ಬರ್ಬೇಡ, ನಿನ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಮೊಕ್ಕು ಕೊಡ್ದಂಗೆ ಹೇಳ್ಬಿಡ್ತಾನೆ. ಇದು ಅವಳು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಸೊ ಅದರಿಂದ ಸಾರಿ ಜಾಂಗ್, ನಾನೇನೋ ಫ್ರೆಂಡ್ಶಿಪ್ ಅಲ್ಲಿ ನಿನ್ನ ಹತ್ರ ಸ್ವಲ್ಪ ಅಡ್ವಾಂಟೇಜ್ ತಗೊಂಡ್ಬಿಟ್ಟೆ, ಆತರ ಮಾಡ್ಬೇಡ್ದಿತ್ತು, ನನ್ಗೆ ಗೊತ್ತಿಲ್ಲ, ಸಾರಿ ಅಂತ ಅಂದ್ಬಿಟ್ಟು ಸಾರಿ ಹೇಳ್ತಾಳೆ. ಅದಾದ್ಮೇಲೆ ಹೀರೋ ಮನೆ ಗಂಟನು ಬಿಟ್ಬಿಟ್ಟು ಹೋಗ್ತಾನೆ. ಮನೆ ಗಂಟ ಬರ ಗಂಟ ಒಂದ್ ಪದ ಮಾತಾಡಲ್ಲ, ಸೈಲೆಂಟ್ ಆಗಿ ಬರ್ತಾಳೆ. ಒಳಗ್ ಬಂದ್ಬಿಟ್ಟು ಅಲ್ಲಿ ನಿಂತಿದ್ದಾಗ ಸರಿ ಬಾಯ್ ಅಂದ್ಬಿಟ್ಟು ಒಳಗ್ ಹೋಗ್ತಿದ್ದಾಗ ಹೀರೋಗೆ ಸ್ವಲ್ಪ ಗಿಲ್ಟ್ ಆಗೋಯ್ತು. ಅವ್ನು ಹೇಳ್ತಾನೆ, ಒಂದ್ ನಿಮಿಷ ಇರು, ನಾನು ಒಂದು ಬಾಕ್ಸರ್ ಆಗಿದ್ದೆ, ಆ ಬಾಕ್ಸಿಂಗ್ ಲೈಫ್ ನಂಗೆ ತುಂಬಾ ಇಷ್ಟನೇ ಇಲ್ಲ, ಆ ಬಾಕ್ಸಿಂಗ್ ಇಷ್ಟ ಆಯ್ತು, ಬಟ್ ನನ್ ಲೈಫ್ ಸ್ಟೈಲ್ ನನಗೆ ಇಷ್ಟ ಇರ್ಲಿಲ್ಲ, ಅದರಿಂದ ನಾನು ತುಂಬಾ ವಿಷಯದಿಂದ ಸಫರ್ ಮಾಡಿದೀನಿ, ಅದನ್ನ ಮರಿಬೇಕು ಅಂತಿದ್ದೆ, ಸಡನ್ ಆಗಿ ನೀ ಆ ಟಾಪಿಕ್ ಕೇಳಿದ್ದೆ, ನಂಗೆ ಪಾಪ ಬಂದ್ಬಿಟ್ಟು ಬೇಜಾರ್ ಮಾಡ್ಕೋಬೇಡ ಅಂತ ಹೀರೋ ಹೇಳ್ತಾನೆ. ಬಟ್ ಅವಳು ಏನು ಮಾತಾಡದೆ ಒಳಗ ಹೋಗ್ಬಿಡ್ತಾಳೆ. ಆಮೇಲೆ ಜೋಹಾ ಅವಳ ಆಫೀಸ್ಲಿ ಕೆಲಸ ಮಾಡ್ತಿರ್ತಾಳೆ. ಅವಾಗ ಅವ್ನ್ ಬಾಸ್ ಇದ್ದಾನಲ್ಲ, ಅವ್ನ್ ಮ್ಯಾನೇಜರ್ ಬಾಸ್ ಗೊತ್ತಿಲ್ಲ, ಬಟ್ ಅವ್ನ್ ಕರೀತಾನೆ. ಕರ್ದಾಗ ಏನಕ್ಕೆ ಅಂತ ಅನ್ಬಿಟ್ಟು ಹೋದಾಗ, ನಿಂದು ಮೊನ್ನೆ ಏನೋ ಬರ್ತ್ಡೇ ಇತ್ತಲ್ವಾ, ಸೊ ನಾನು ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡೆ, ಬಟ್ ನನಗೆ ಬರಕ್ಕಾಗಿಲ್ಲ, ತಗೊಂಡ್ಬಿಟ್ಟು ಅದೇನೋ ಕೊಡ್ತಾನೆ. ಇವಳು ಈಸ್ಕೊಂತಾಳೆ. ಅದಾದ್ಮೇಲೆ ನಿನಗೆ ಡಿನ್ನರ್ ಹೋಗೋಣ ಬರ್ತೀಯ ಅಂತ ಕರೀತಾನೆ. ಸ್ವಲ್ಪ ಬಿಟಾಕ್ ನೋಡ್ತಾನೆ, ಬಟ್ ಇವಳು ಅವ್ನ್ ಯಾವ ಮೆಂಟಾಲಿಟಿ ಕರಿತಾವನೆ ಅಂತ ಇವಳು ಚೆನ್ನಾಗ್ ಗೊತ್ತು. ಸೊ ನನಗೆ ಕೆಲಸ ಇದೆ, ನನ್ಗೆ ಬರಕ್ಕಾಗಲ್ಲ, ಸಾರಿ ಅಂತ ಹೇಳ್ಬಿಟ್ಟು ಎದ್ದೋಗ್ಬಿಡ್ತಾಳೆ. ಇದು ಅವನು ಒಂಥರ ದುರಾಸ್ಕೊಂಡು ನೋಡ್ತಾ ಇರ್ತಾನೆ.
ಅಂತಾನೆ. ಅದಾದ್ಮೇಲೆ ಈ ಕಡೆ ಹೀರೋನ ಒಂದು ಮ್ಯಾನೇಜರ್ ಗ್ರೂಪ್ ಬಂದ್ಬಿಟ್ಟು ನೋಡ್ತಾ ಇರುತ್ತೆ, ಅಂದ್ರೆ ಬಾಕ್ಸಿಂಗ್ ಗ್ರೂಪ್. ಮಾತಾಡ್ತಾರೆ, ಏ ಜಾನ್ ನೀನು ಬಾ, ವಾಪಸ್ ಬಾ, ನೀನ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ, ನಿನ್ ಹತ್ರ ಒಳ್ಳೆ ಟ್ಯಾಲೆಂಟ್ ಇದೆ ಕಣೋ ಅಂದಾಗ ಅವನು ಇಲ್ಲ ಅಂತಂತಾನೆ. ಅಲ್ಲ ನೀನು ಬಾಕ್ಸಿಂಗ್ ಬೇಡ, MMA ಟ್ರೈ ಮಾಡೋಣ, ಅದ್ರಲ್ಲಿ ಏನಾದ್ರು ಒಂದು ಪ್ರಾಫಿಟ್ ಬಂದೇ ಬರುತ್ತೆ, ನೀನ್ ತಲೆ ಕೆಡ್ಸ್ಕೊಂಬೇಡ, ನೀನ್ ಜಿಮ್ ಬಂದ್ಬಿಟ್ಟು ಸ್ವಲ್ಪ ಬಾಡಿ ಮಾಡು ಅಂತಾನೆ. ಅಂದ್ರೆ ಇಲ್ಲ, ನನಗೆ ಈ ವಿಷಯದಲ್ಲಿ ಒಳಗ್ ಬರೋದೇ ನನಗೆ ಇಷ್ಟ ಇಲ್ಲ ಅಂತ ಹೀರೋ ಹೇಳ್ತಾನೆ. ಅದಕ್ಕೊಂದು ರೀಸನ್ ಕೂಡ ಹೇಳ್ತಾನೆ. ಆ ರೀಸನ್ ಏನಂತಂದ್ರೆ ಒಂದು ಚಿಕ್ಕದಾಗಿರೋ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ನಮ್ಮ ಹೀರೋ ಯಾವ ತರ ಇದ್ದ ಅಂದ್ರೆ, ಈ ಬಾಕ್ಸಿಂಗ್ ಅಲ್ಲಿ ಅವ್ನು ತುಂಬಾ ಚೆನ್ನಾಗ್ ಆಡ್ತಿದ್ದ, ಬಟ್ ಅದ್ ಚೆನ್ನಾಗಿರೋದು ಒಂಥರ ಅಹಂ ಬಂದ್ಬಿಡ್ತು ಅವ್ನಿಗೆ. ಅವ್ನ್ ಸ್ಟ್ರಾಂಗ್ ಆಗಿರೋದೇ ಒಂದ್ ಅಡ್ವಾಂಟೇಜ್ ತರ. ಸೊ ಅವ್ನ್ ಏನ್ ಮಾಡೋನು ಕಲ್ತ್ಕೊಂಡ್ ಬಂದಿರೋದ್ನೆಲ್ಲ ಈಚೆ ಕಡೆ ಬರ್ತಿರೋ ಜನದ ಮೇಲೆ ಅಟ್ಯಾಕ್ ಮಾಡೋದು, ಅವ್ರ ಹತ್ರ ಹೊಡೆದ್ಬಿಟ್ಟು ದುಡ್ಡು ಕಿತ್ಕೊಳ್ಳೋದು, ಈ ತರ ರೌಡಿ ಜಾಮ್ ಮಾಡ್ತಾ ಇದ್ದ. ಮಾಡ್ತಾ ಮಾಡ್ತಾ ಒಂದ್ ಸ್ಟೇಜ್ ಗಂಟ ಯಾರೋ ಒಬ್ಬ ಸಿಗ್ತಾನೆ, ಅವನ್ನ ಹೊಡಿತಾನೆ ಚೆನ್ನಾಗಿ. ದುಡ್ಡು ಕೊಡು ಅಂತ ಕೇಳಿದ್ರೆ ಅವನು ನನ್ನ ವೈಫು ಬಿಟ್ಬಿಟ್ಟು ಹೋಗ್ಬಿಟ್ಲು, ನನ್ ಮಗ ಕೂಡ ಇಲ್ಲ, ಇರೋ ದುಡ್ಡು ನನ್ನ ಹತ್ರ ಇದೆ ಅಂದ್ಬಿಟ್ಟು ಒಂದ್ ಚಿಲ್ಡ್ರೆ ಕಾಸನ್ನ ಎತ್ತು ಬಿಸಾಕ್ಬಿಟ್ಟು ಉಗಿದ್ ಬಿಡ್ತಾನೆ. ಅವ್ನು ಕೋಪದಲ್ಲೇ ಇವನು ಕೋಪ ಬಂದ್ಬಿಟ್ಟು ಹೊಡಿಯಕ್ ಹೋಗ್ತಿರ್ತಾನೆ. ಅಷ್ಟಲ್ಲಿ ಈಚೆ ಕಡೆ ಪೊಲೀಸ್ನವ್ರು ಬಂದ್ಬಿಟ್ಟಿರ್ತಾರೆ ರೂಮ್ ಹತ್ರ. ಆ ರೂಮ್ ಅಲ್ಲಿ ಬಂದಿರೋದು ಏನಕ್ಕೆ ಅಂದ್ರೆ, ಸುತ್ತಮುತ್ತ ಸೌಂಡ್ ಆಗ್ತಿರೋದು ನೋಡ್ಬಿಟ್ಟು ಪೊಲೀಸ್ನವ್ರಿಗೆ ವಿಷಯ ತಿಳಿಸ್ಬಿಟ್ಟಿದ್ದಾರೆ. ಸೊ ಅವ್ರು ಬಂದ್ಬಿಟ್ಟು ಇವ್ನು ಬರೋ ಅಷ್ಟಲ್ಲಿ ಇವ್ನು ಏನ್ ಮಾಡ್ತಾನೆ, ಆಲ್ರೆಡಿ ಡಿಪ್ರೆಷನ್ ಇರ್ತಾನೆ. ಈ ತರ ಜೀವನ ಬದುಕ್ಬೇಕ ನಾನು ಅಂದ್ಬಿಟ್ಟು ಪೆಟ್ರೋಲ್ ಹಾಕೊಂಡು ಮೇಲಿಂದ ಜಂಪ್ ಮಾಡ್ಬಿಡ್ತಾನೆ, ಬೆಂಕಿ ಹಾಕೊಂಡ್ಬಿಟ್ಟು. ಆ ಬಿದ್ದಿದ್ ಫೋರ್ಸ್ಗೆ ಕೆಳಗಡೆ ಅಲ್ಲೊಂದು 2 ಗಾಡಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಅಲ್ಲಿರೋರ್ಗು ಸ್ವಲ್ಪ ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಇದು ಕರೆಕ್ಟ್ ಆಗಿ ಪೊಲೀಸ್ನವ್ರು ಇವ್ನ ಹಿಡಿದು ಬಿಟ್ಟು 4 ವರ್ಷ ಜೈಲ್ ಹಾಕ್ಬಿಡ್ತಾರೆ. ಅದಾದ್ಮೇಲಿಂದ ಹೀರೋ ಏನ್ ಮಾಡ್ತಾನೆ, ಈ ತರ ಫೈಟಿಂಗ್, ಈ ವೈಲೆನ್ಸ್ ಒಳಗಡೆ ಇನ್ವಾಲ್ವ್ ಆಗ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂತಾನೆ. ಇದಿಷ್ಟ ವಿಷಯ ಎಲ್ಲ ಹೇಳ್ಬಿಟ್ಟು ಅರ್ಥ ಮಾಡಿಸ್ತಾನೆ. ಅದಾದ್ಮೇಲೆ ಇನ್ನೊಂದ್ ಸೀನ್ ಅಲ್ಲಿ ತೋರಿಸ್ತಾರೆ, ಅವ್ನು ಹಾಸ್ಪಿಟ್ಲ್ ಹೋಗ್ಬಿಟ್ಟು ಯಾರನ್ನ ನೋಡ್ತಾ ಇರ್ತಾನೆ. ಅವ್ರು ಯಾರು ಅಲ್ಲ, ಆ ಆಕ್ಸಿಡೆಂಟ್ಲಿ ಬೆಂಕಿ ಹತ್ಕೊಂಡ್ ಬಿದ್ದೋದ್ರಲ್ಲ, ಅವ್ರು ಇನ್ನೂ ಸತ್ತಿಲ್ಲ, ಬದುಕಿದ್ದಾರೆ. ಅದಲ್ದೆ ಅವ್ರಿಗೆ ಯಾರು ಫ್ಯಾಮಿಲಿ ಇಲ್ಲ. ಸೊ ಅವ್ನ್ ಖರ್ಚು ವೆಚ್ಚನೆಲ್ಲ ಇವನೇ ನೋಡ್ಕೊಂತ ಇದ್ದಾನೆ. ಅವ್ರ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಹೀರೋ. ಇಷ್ಟೆಲ್ಲಾ ಮಾಡ್ತಿರ್ಬೇಕಾದ್ರೆ ಅದ್ರಲ್ಲಿ ಒಬ್ರು ನರ್ಸ್ ಇರ್ತಾರೆ, ಅವ್ರು ಬೇರೆ ಯಾವ್ದೋ ಒಂದು ಕ್ಲಿಪ್ ಸಿಕ್ಕಿರುತ್ತೆ, ಅದನ್ನ ಕೊಟ್ಬಿಟ್ಟು ಹೀರೋ ಹತ್ರ ಕೊಡ್ತಾರೆ ಇದಿಂದ ಅಂತ. ಇವ್ ನೋಡ್ಬಿಟ್ಟು ಖುಷಿ ಪಡ್ತಿರ್ತಾನೆ. ಸರಿ ಅದನ್ನ ವಾಪಸ್ ಕೊಡು, ನೀ ಇಟ್ಕೊಂಡು ಏನ್ ಮಾಡ್ತೇವೆ, ಹುಡುಗಿ ವಿಷಯ ಅದು, ಯಾರಿಗಾರ ಕೊಡ್ತೀನಿ ಅಂದ್ರೆ ಇಲ್ಲ ಇಲ್ಲ ನಾನೇ ಇಟ್ಕೊಂತೀನಿ ಅಂತಾನೆ. ಅವ್ನ್ ನಗ್ತಿರೋದು ನೋಡಿದ್ರೆ ಅರ್ಥ ಆಗ್ತದೆ ಹೀರೋಯಿನ್ ಕೊಡ್ಬೇಕು ಅಂತ ಆಸೆ ಪಡ್ತಾವನೆ ಅಂತ. ಈ ಕಡೆ ಅವ್ನ್ ಬಾಸ್ ಇದಾನಲ್ಲ, ಹೀರೋಯಿನ್ ಬಾಸ್, ಅವ್ನ್ ಮನೆ ಹತ್ರ ಬಂದಿರ್ತಾನೆ. ಅವ್ನ್ ಬಂದಿರೋ ದೃಷ್ಟಿನೇ ಬೇರೆ ತರ ಇರುತ್ತೆ. ಬಂದಾಗ ನಾನು ಅಷ್ಟೊತ್ತಿಂದ ಬೆಲ್ ಮಾಡ್ತಿದ್ದೀನಿ, ಏನ್ ಮಾಡ್ತಿದ್ದಿ ಅಂತಾನೆ. ಸರ್ ನಾನು ಕೆಲಸ ಮಾಡ್ತಾ ಇದ್ದೆ ಅಂದಾಗ, ಸರಿ ಬಾಸ್ ಬಂದಿದ್ದೀನಿ, ಏನು ಕಾಫಿ ಟೀ ಕೊಡಲ್ವಾ, ನಡಿ ಒಳಗೆ ಅಂದ್ಬಿಟ್ಟು ಅವ್ನು ಇಲ್ಮೇಟ್ ಮಾಡ್ಲಿಲ್ಲ ಅಂದ್ರೆ ಇವ್ನು ಒಳಗೆ ಹೋಗ್ತಿರ್ತಾನೆ. ಒಳಗೆ ಹೋಗ್ತಿದ್ರು ನೋಡ್ಬಿಟ್ಟು, ಸರಿ ಕಾಫಿ ಟೀ ಕೊಡು ಅಂದ್ರೆ, ಇಲ್ಲ ಸರ್ ಕಾಫಿ ಟೀ ಎಲ್ಲ ನಾನು ಕುಡಿಯಲ್ಲ, ಮನೇಲಿ ಏನು ಇಲ್ಲ ಅಂದ್ರೆ. ಸರಿ ಬಿಡು, ಮನೇಲಿ ಏನಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ, ಅದು ಕುಡಿಯಕ್ ನಾ ಬಂದಿದ್ದೆ ತಾನೆ ಅಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಹತ್ರ ಬಂದ್ಬಿಟ್ಟು ತಪ್ಪಾಗಿ ನಡ್ಕೊಳಕ್ ಟ್ರೈ ಮಾಡ್ತಿರ್ತಾನೆ. ಸೊ ತುಂಬಾ ಹೊತ್ತು ಓಡಾಡ್ತಾಳೆ, ಬಟ್ ಏನು ಮಾಡಕ್ ಆಗಲ್ಲ, ಅವಳು ಕಣ್ ಬೇರೆ ಕಾಣಲ್ಲ. ಸೊ ತುಂಬಾ ಕಷ್ಟ ಇರುತ್ತೆ ಅವಳಿಗೆ. ಹಿಂಗೋ ಕಷ್ಟ ಪಟ್ಟಿರ್ಬೇಕಾದ್ರೆ ಕರೆಕ್ಟಾಗಿ ಹೀರೋ ಒಳಗ್ ಬಂದ್ಬಿಡ್ತಾನೆ. ಆ ಕ್ಲಿಪ್ ಕೊಡಕ್ ಬಂದಿದ್ನೇನು, ಬಂದವನ್ ಬಿಡ್ತಾನ, ಆಲ್ರೆಡಿ ಬಾಕ್ಸರ್ ಬೇರೆ. ಅವ್ನು ಕೊಡೋ ಪಂಚ್ಗೆ ಅವನು ಉಸಿರೇ ಆಡಕ್ಕಾಗಲ್ಲ. ಟೊಮೊಟೊನ ನಸಕ್ದ್ರೆ ಬ್ಲಡ್ ಬರುತ್ತಲ್ಲ, ಬ್ಲಡ್ ಬರಂಗೆ ಮೂತಿ ಗೀತಿ ಎಲ್ಲ ರಕ್ತ ಸುರಿತಿರುತ್ತೆ. ಇವ್ನ್ ಕೊಡೋ ಒಂದು ವಾರ್ನಿಂಗ್ ಕೊಡ್ತಾನೆ, ಇನ್ನೊಂದ್ಸರಿ ನೀ ಈ ಕಡೆ ಕಾಣಿಸ್ಕೊಂಡೆ, ನೀನು ಪಕ್ಕ ಹೆಣವಾಗೆ ಹೋಗ್ತೀಯಾ, ನನ್ ಕೈಯಲ್ಲಿ ನೀನ್ ಸಾಯಿಸ್ಬಿಡ್ತೀನಿ, ಇನ್ನೊಂದ್ಸರಿ ಈ ಕಡೆ ಬಂದ್ರೆ ಅವಳ ಮೇಲೆ ಕೈ ಇಟ್ಟೆ ನೀನು, ನಿನ್ ಗ್ರಾಸರ್ ಯಾವತ್ತು ಅಂತ ಅಂದ್ಬಿಟ್ಟು ಎದುರಿಸ್ಬಿಟ್ಟು ಕಳಿಸ್ತಾನೆ. ಅದಾದ್ಮೇಲೆ ಹೀರೋಯಿನ್ ಹತ್ರ ಬಂದ್ಬಿಟ್ಟು, ಏ ಸೋಹಾ ನೀ ಚೆನ್ನಾಗಿದ್ಯಾ, ಏನಾರ ಏಟಾಯ್ತಾ ಅಂದಾಗ, ಏಟಾಯ್ತಾ ಅಲ್ಲ, ನೀನು ಅವನ್ನ ಹೊಡ್ಬಿಟ್ಟೆ, ಈಗ ನಾವು ಊಟ ತಿಂಡಿಗೆ ಏನ್ ಮಾಡ್ಲಿ, ನನ್ ಕೆಲ್ಸಕ್ಕೆ ಹೋಗ್ಬೇಕು, ಕೆಲ್ಸ ಇಲ್ದೆ ಏನ್ ಮಾಡ್ಲಿ ನಾನು ಅಂತ ಅಂದ್ಬಿಟ್ಟು ಅಳ್ತಿರ್ತಾಳೆ. ಒಂದ್ ನಿಮಿಷ ಇರು, ನೀ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ಯಾ, ನಾನ್ ನಿನ್ ನೋಡ್ಕೋತೀನಿ, ತಲೆ ಕೆಡ್ಸ್ಕೊಂಬೇಡ, ನೀ ಎಲ್ಲೂ ಹೋಗ್ಬೇಕಾಗಿಲ್ಲ ಅಂತ ಹೇಳ್ತಾನೆ. ಇವ್ ಹೇಳಿದ್ ನೋಡಿದ್ರೆ ಅವ್ಳಿಗೆ ಏನ್ ಮಾತಾಡೋದು ಅಂತಾನೆ ಅರ್ಥ ಆಗಲ್ಲ. ಆಮೇಲೆ ಮಾಡನೇ ದಿನದಿಂದನೇ ಹೀರೋಯಿನ್ ಒಂಥರ ಮಗು ತರ ಚೆನ್ನಾಗಿ ನೋಡ್ಕೊಂತಾನೆ. ಅವಳಿಗೆ ಗೊತ್ತಿಲ್ದೇನೆ ಫಾಲೋ ಮಾಡೋದಂತೆ, ಅವ್ಳಿಗೆ ಗೊತ್ತಿಲ್ದೇನೆ ಸ್ವಲ್ಪ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತಿರೋದು, ಆ ತರ ಎಲ್ಲ ಮಾಡ್ತಾ ಇರ್ತಾನೆ. ಅದಲ್ದೆ ಒಂದ್ ನಾಯಿ ಮರಿ ತಂದು ಕೊಡ್ತಾನೆ, ಸ್ವಲ್ಪ ಜೊತೆಗಿರ್ಲಿ ಅಂದ್ಬಿಟ್ಟು. ಅವಳ ಎತ್ಕೊಂಡ್ಬಿಟ್ಟು, ಇದೇನ್ ಹಿಂಗಿಂಗ್ ಗುಂಡ್ಗುಂಡಕ್ಕಿದೆ, ಸಾಫ್ಟ್ ಆಗಿದೆ, ಹೆಂಗಿದೆ, ಚೆನ್ನಾಗಿದೆ ಅನ್ಕೊಂಡು ಫುಲ್ ಖುಷಿ ಪಟ್ಬಿಡ್ತಾಳೆ. ತುಂಬಾ ಚೆನ್ನಾಗಿದೆ, ಇದಕ್ಕೊಂದ್ ಹೆಸರು ಇಡೋಣ ಅಂದ್ಬಿಟ್ಟು ಈಸಿ ಅಂತ ಅದೇನೋ ಒಂದ್ ಹೆಸರು ಇಡ್ತಾರೆ. ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗಿರ್ತಾನೆ. ಅವಳು ಯಾವಾಗ್ಲೂ ಮನೇಲೇ ಇರ್ತಾಳ, ಯಾಕಂದ್ರೆ ಕೆಲ್ಸಾನು ಮಾಡಲ್ಲ, ಏನಿಲ್ಲ. ಸೊ ಬೇಜಾರು, ಅದಕ್ಕೆ ಏನ್ ಮಾಡ್ತಾನೆ, ವೀಕೆಂಡ್ ಆಯ್ತು ಅಂದ್ರೆ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅದಾದ್ಮೇಲೆ ಆ ಪ್ಲೇಸ್ ಸ್ವಲ್ಪ ಲೇಕ್ ಎಲ್ಲ ಇರುತ್ತೆ, ನೀರೆಲ್ಲ ಇರುತ್ತೆ. ಸೊ ನೋಡಕ್ ಚೆನ್ನಾಗಿರುತ್ತೆ. ಅವ್ನು ಹೇಳ್ತಾ ಇರ್ತಾನೆ, ನಂಗೆ ಯಾವತ್ತೆಲ್ಲ ಬೇಜಾರಾಗಿರುತ್ತೋ ಅವತ್ತು ಈ ಪ್ಲೇಸ್ ಬಂದ್ಬಿಟ್ಟು ನಾನು ಇಲ್ಲಿ ವೆದರ್ ನೋಡ್ಕೊಂಡು ಹೋಗ್ತೀನಿ, ಇಲ್ಲಿ ಸ್ವಲ್ಪ ಕೂತಿದ್ದೋದ್ರೆ ನನ್ನ ಮೈಂಡ್ ಸೆಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಾನೆ. ಹೌದಾ ಅಂದ್ಬಿಟ್ಟು ಬಾಯಲ್ಲಿ ಕೂತ್ಕೊಂತಾಳೆ. ಏನು ಅಂತಂದ್ರೆ ಒಂದ್ ಕಲ್ಲು ಎತ್ಕೊಂತಾಳೆ. ಇವನು ಒಂದ್ ಕಲ್ಲು ಎತ್ಕೊಂಡ್ಬಿಟ್ಟು, ನನ್ನ ಹತ್ರ ಕಲ್ಲ ನೀ ತಗೋ, ನಿನ್ನ ಹತ್ರ ಇರೋದ್ ನನ್ ಕೈ ಕೊಡು ಅಂತಾನೆ. ಅದೇ ತರ ಇವ್ನು ಕೊಡ್ತಾನೆ.
ಹೇಳ್ತಾನ, ನೋಡು ಯಾವತ್ತೆಲ್ಲ ನೀನ್ ಲೋನ್ಲಿಯಾಗಿ ಫೀಲ್ ಮಾಡ್ತೀವೋ ಈ ಕಲ್ಲು ಇಟ್ಕೋ, ಈ ಕಲ್ಲು ಇಟ್ಕೊಂಡ್ರೆ ನಾನೇ ನಿನ್ನ ಹತ್ರ ಇರಂಗೆ, ನನ್ನ ಹತ್ರ ಇರೋ ಕಲ್ಲು ನೀನ್ ನನ್ನ ಹತ್ರ ಇರಂಗೆ, ಸೊ ಈ ಕಲ್ಲನ್ನ ಯಾವತ್ತು ಮಿಸ್ ಮಾಡಕ್ ಹೋಗ್ಬೇಡ ಆಯ್ತಾ ಅಂದ್ಬಿಟ್ಟು ಕೈ ಹಿಡ್ಕೊಂಡ್ಬಿಟ್ಟು ಟೈಟ್ ಆಗಿ ಹಿಡ್ಕೊಂತಾಳೆ ಕೈಯ. ಇದ್ ನೋಡ್ಬಿಟ್ಟು ಅವ್ನಿಗೆ ಏನ್ ಮಾತಾಡೋದು ಅಂತ ಅರ್ಥನೇ ಆಗಲ್ಲ. ಯಾಕೆಂದ್ರೆ ರೌಡಿ ಜಾಮ್ ಮಾಡ್ಕೊಂಡು ಅವ್ನ್ ಲೈಫೇ ಬೇಡ ಅನ್ನೋ ಒಂದ್ ಮೆಂಟಾಲಿಟಿ ಇಟ್ಕೊಂಡ್ ಸುತ್ತಿರೋ ಹುಡುಗಂಗೆ ಒಂದ್ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ಅಂದ್ರೆ ಅವ್ನಿಗೆ ಏನ್ ಹೇಳೋದಕ್ಕೆ ಗೊತ್ತಾಗದೆ ಬಾಯಿಂದ ವರ್ಡ್ಸೇ ಬರ್ತಾ ಇರಲ್ಲ. ಅವಳು ಹೇಳಿದ್ಮೇಲೆ ಇವನ್ಗೆ ಇನ್ನೂ ಸೀರಿಯಸ್ನೆಸ್ ಬರುತ್ತೆ ಲೈಫ್ ಅಲ್ಲಿ. ಯಾಕಂದ್ರೆ ಇಬ್ರು ಬಾಳ ತುಂಬಾ ಕಷ್ಟ. ಸೊ ಅದರಿಂದ ವಾಪಸ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾನೆ ಹೋಗ್ಬಿಟ್ಟು. ಅದಾದ್ಮೇಲೆ ಬೆಳಗ್ಗೆ ನೀರ್ ಹಾಕದಂತೆ, ಟ್ರೈನಿಂಗ್ ಅಂತೆ, ಸಣ್ಣ ಪುಟ್ಟ ಎಕ್ಸ್ಟ್ರಾ ಕೆಲಸ ಅಂತೆ, ಆತರ ಮಾಡೋದಲ್ದೆ ಜೊತೆಲಿ ಅವಳ ಮನೇಲಿ ತುಂಬಾ ಆಲ್ಟ್ರೇಷನ್ ಮಾಡ್ಬೇಕಾಗಿರುತ್ತೆ ಅಂತ ಕೆಲಸ ಎಲ್ಲ ಮಾಡ್ತಿರ್ತಾನೆ. ಸನ್ಲೈಟ್ ಕೂಡ ಬರ್ತಿರಲ್ಲ ಬೆಳಕು ಅಂತ, ಅದಕ್ಕೆ ಅಲ್ಲಿರೋದ್ನೆಲ್ಲ ಮುಚ್ಚಿರೋದ್ನೆಲ್ಲ ತೆಗೆದ್ಬಿಟ್ಟು ಸನ್ಲೈಟ್ ಬರಂಗ್ ಮಾಡ್ತಾನೆ. ಒಂದ್ ದಾರಿ ಹತ್ರ ಒಂದು ಮರದ ಪೀಸು ಅದ್ರಲ್ಲಿ ಇರುತ್ತೆ, ಅಂದ್ರೆ ಮರದ್ದು ಕಟ್ ಮಾಡಿರೋ ಪೀಸು ಅದು ಅವಳಿಗೆ ಯಾವಾಗ್ಲೂ ಕಾಲ್ ತಡಿಯುತ್ತೆ ಅನ್ಬಿಟ್ಟು ಏನ್ ಮಾಡ್ತಾನೆ ಅದನ್ನ ತೆಗೆದು ಬಿಡ್ತಾನೆ. ಎಲ್ಲಾ ಮಾಡ್ಬಿಟ್ಟು ಅವಳ ಕಣ್ಣಿಂದ ನೋಡಕ್ಕಾಗಲ್ಲ, ಬಟ್ ಆದ್ರೆ ಎಲ್ಲಾರ ಕಡೆ ಕರ್ಕೊಂಡ್ ಬರ್ತಾನೆ, ಈ ತರ ಇಟ್ಟಿದೀನಿ ಆ ತರ ಇಟ್ಟಿದೀನಿ ಅಂತ. ಅವಳ ರೂಮ್ ಅಲ್ಲಿ ಬಂದಾಗ ನಿನ್ ರೂಮ್ ಅಲ್ಲಿ ಇದೊಂದ್ ಕಟೆ ಇತ್ತು ತೆಗೆದ್ಬಿಟ್ಟ, ಥ್ಯಾಂಕ್ಸ್ ಅಪ್ಪ, ನಾನು ಅವತ್ತು ಎಷ್ಟ್ ಸರಿ ಬಿದ್ದಿದೀನಿ ಗೊತ್ತಾ, ಅದರಿಂದ ನಿಜಾಲು ಥ್ಯಾಂಕ್ಸ್ ಅನ್ಬಿಟ್ಟು ಕೂತ್ಕೊಂತಾಳೆ. ಆ ಕೂತಿದ್ದೆ ಫುಲ್ ಎದುರುಗಡೆ ಆ ಬಿಸಿಲು ಬರ್ತಿರೋ ಕಿರಣ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಡುತ್ತೆ ಅವಳಿಗೆ. ಯಾಕಂದ್ರೆ ಆತರ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅವಳು. ಸೊ ಅದಂಗೆ ಖುಷಿ ಪಡ್ಬೇಕಾದ್ರೆ ಹೀರೋನ ಮುಖನ ಈ ತರ ತಿರ್ಸ್ಬಿಟ್ಟು ಮುಖ ಮುಟ್ತಾ ಇರ್ತಾಳೆ. ಅಲ್ಲ ನೀ ಯಾರು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ಯಲ್ಲ, ನೀ ಯಾರು, ಏನಕ್ ಮಾಡ್ತಾ ಇದೀಯ ನನಗೆ ಅನ್ಕೊಂಡು ಅವಳು ಒಂದ್ ಕ್ವಶನ್ ಕೇಳ್ತಾಳೆ. ಇವನ್ಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಎಷ್ಟು ಅಂತ ಮಾಡಕ್ಕಾಗತ್ತೆ, ಹೊಟ್ಟೆ ಒಳಗೆ ಎಷ್ಟು ಅಂತ ಎಷ್ಟು ದಿನ ಅಂತ ಇಟ್ಕೊಳಕಾಗತ್ತೆ. ಸೊ ಸೋಹ ನನ್ಗೆ ನೀನ್ ಕಂಡ್ರೆ ತುಂಬಾ ಇಷ್ಟ, ಅದರಿಂದನೇ ನಾನು ಈ ತರ ಮಾಡಿದ್ದು ಅಂತ ಅಂತಾನೆ. ಅವಳು ಬೇಜಾರ್ ಮಾಡ್ಕೋತಾಳೆ ಅಂದ್ರೆ ಖುಷಿ ಪಡ್ತಾಳೆ. ಏನಕ್ಕೆ ಅಂದ್ರೆ ಅವಳಿಗೂ ಕೂಡ ಇಷ್ಟ, ಅವಳು ಓಕೆ ಅಂತ ಹೇಳ್ಬಿಡ್ತಾಳೆ. ಅದಾದ್ಮೇಲೆ ಇವ್ನಿಗೆ ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಟ್ರೈನಿಂಗ್ ಮಾಡ್ತಾನೆ, ಅವ್ನ್ ಬಾಕ್ಸಿಂಗ್ ಚಾಂಪಿಯನ್ ಕಾನ್ಸೆಪ್ಟ್ ಸೇರ್ಕೊಂತಾನೆ. ಅದಾದ್ಮೇಲೆ ಇವನು ಆ ಕಾನ್ಸೆಪ್ಟ್ ಸ್ವಲ್ಪ ಹೊಡೆದಿ ಫೈಟ್ ಮಾಡಿ ಇವ್ನಿಗೆ ಒಳ್ಳೆ ಸ್ಕಿಲ್ಡ್ ಇದೆ. ಸೊ ಅದರಿಂದ ವಿನ್ ಮಾಡ್ಬಿಡ್ತಾನೆ. ಸೊ ಸ್ವಲ್ಪ ಮೇಲ್ ಬರಕ್ ಸ್ಟಾರ್ಟ್ ಮಾಡ್ತಾನೆ. ಅದಾದ್ಮೇಲೆ ಇವಳು ಅವ್ನ್ ಡ್ರೆಸ್ ಹಾಕೊಂಡ್ಬಿಟ್ಟು ಬಾಕ್ಸಿಂಗ್ ಮಾಡ್ತೀನಿ ಅಂತ ಪೋಸ್ಟ್ ಕೊಡ್ತಿರ್ತಾಳೆ. ಅದಲ್ದೆ ಇನ್ನೂ ತುಂಬಾ ವಿಷಯ ಎಲ್ಲ ಎಂಜಾಯ್ ಮಾಡ್ತಿರ್ತಾರೆ. ಮನೆಯಿಂದ ಬಂದ್ರೆ ಡ್ಯಾನ್ಸ್ ಮಾಡೋದಂತೆ ಏನೇನೋ ಚೆನ್ನಾಗಿರುತ್ತೆ ಅವ್ರದ್ದು ಲವ್ ಸ್ಟೋರಿ. ಆಮೇಲೆ ದೇವ್ದ ಫಿಲಮ್ ನೋಡ್ತಾರೆ, ಬಟ್ ಇವಳಿಗೆ ನೋಡಕ್ಕೆ ಕಣ್ ಕಾಣಲ್ಲ. ಬಟ್ ಇವನು ಅದು ಫಿಲಮ್ ಎಲ್ಲ ನೋಡ್ಬಿಟ್ಟು ಎದ್ರುಕೊಂಡು ಕಿರ್ತಾ ಇರ್ತಾನೆ. ಅವ್ಳು ಕಿರ್ತಾಗಲ್ಲ, ಇವಳು ಎದ್ರುಕೋತಾ ಇರ್ತಾಳೆ. ಸೊ ಒಂಥರ ಚೆನ್ನಾಗಿರುತ್ತೆ. ಹಿಂಗೆ ಲೈಫ್ ಹೋಗ್ತಾನೆ ಇರುತ್ತೆ. ಅದಾದ್ಮೇಲೆ ಇವನು ಯಾವಾಗ್ಲೂ ಬಾಕ್ಸಿಂಗ್ ಆಡೋದೇನು ಈಸಿ ಅಲ್ಲ. ಆ ಬಾಕ್ಸಿಂಗ್ ಲಿ ಏಟ್ ಬೀಳುತ್ತೆ ತುಂಬಾ. ಅವಾಗ ಇವ್ನಿಗೆಲ್ಲ ತುಂಬಾ ಮೈಕ್ ಎಲ್ಲ ನೋವ್ತಿರತ್ತಾ, ಇವಳು ಮಸಾಜ್ ಮಾಡ್ಕೊಡ್ತಾಳೆ. ಮಸಾಜ್ ಮಾಡ್ಕೊಟ್ಟದಲ್ದೆ ಇವನು ಒಂದ್ಸರಿ ಒಂದ್ ಕಾನ್ಸೆಪ್ಟ್ ಹೋದಾಗ ತುಂಬಾ ಏಟ್ ತಿನ್ಬಿಡ್ತಾನೆ. ಬಟ್ ಆದ್ರೆ ಮ್ಯಾಚ್ ವಿನ್ ಮಾಡ್ಬಿಡ್ತಾನೆ. ಮೂತಿಗೆ ಚೆನ್ನಾಗಿ ಏಟ್ ಹೊಡೆದಿರ್ತಾರೆ. ಇವ್ನು ಬಂದಿದ್ದೆ ಮುಖ ಎಲ್ಲ ಚೆಕ್ ಮಾಡ್ಬಿಟ್ಟು ಮುಟ್ಬಿಟ್ಟು ಚೆಕ್ ಮಾಡ್ತಾಳೆ. ಮಾಡ್ಬಿಟ್ಟು ನೀನು ಮ್ಯಾಚ್ ನ ಗೆದ್ಬಿಟ್ಟು ಬಂದಿದ್ಯಾ, ಬಟ್ ಈ ತರ ಏಟ್ ತಿನ್ಕೊಂಡ್ ಬಂದಿದ್ಯಾ, ಈ ತರ ಏಟ್ ತಿನ್ಕೊಂಡ್ ಬಂದ್ರೆ ನಾನು ನೀನ್ ಸಾಯಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ವಾರ್ನಿಂಗ್ ಕೊಡ್ತಿರ್ತಾಳೆ. ಅಷ್ಟು ಪ್ರೀತಿ. ಬಟ್ ಅದೊಂಥರ ಅವಳದು ಪ್ರೀತಿಲಿ ಮಾತಾಡೋ ಡೈಲಾಗ್ ಅಷ್ಟೇ ಅದು. ಅದಾದ್ಮೇಲೆ ಸರಿ ಒಂದ್ ಜಾಗಕ್ಕೆ ಹೋಗ್ಬೇಕು ಬಾ ಅಂತ ಕರ್ಕೊಂಡು ಹೋಗ್ತಾಳೆ. ಎಲ್ಲೂ ಅಲ್ಲ, ಅವ್ರ ಅಪ್ಪ ಅಮ್ಮ ಊತಾಕಿರೋ ಜಾಗನ, ಅಸ್ಥಿ ಮಡಗಿರೋ ಜಾಗಕ್ಕೆ ಅವ್ರ ಅಪ್ಪ ಅಮ್ಮಂದು ಅಸ್ಥಿ ಹತ್ರ ಹೋಗ್ಬಿಟ್ಟು, ಅಂದ್ರೆ ಫೋಟೋ ಹತ್ರ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಹೇಳ್ತಿರ್ತಾಳೆ, ಅಪ್ಪ ಅಮ್ಮ ನಾನು ಒಬ್ಬನ ಇಷ್ಟ ಪಡ್ತಾ ಇದೀನಿ, ಅದೇ ಈ ಪರ್ಸನ್, ಇವ್ರ ಹೆಸರು ಜಾಂಗ್ ಅಂತ. ನೋಡಕ್ ಹೆಂಗಿದಾರೆ ಗೊತ್ತಿಲ್ಲ, ಸ್ವಲ್ಪ ಗಲೀಜಾಗಿರ್ಬೋದು, ಅಸಹ್ಯವಾಗಿರ್ಬೋದು, ಹಿಂಗಾರಿ ಇರ್ಲಿ, ಬಟ್ ಆದ್ರೆ ನನ್ಗೆ ಇವನೇ ಬೇಕು. ನೀವಿದ್ದು ನನ್ನ ನೋಡ್ಕೊಂತಿದ್ರೆ ಯಾವ ತರ ನೋಡ್ಕೊಂತಿದ್ರು ಆ ತರ ನೋಡ್ಕೊಂತಾನೆ. ತುಂಬಾ ಚೆನ್ನಾಗಿ ನೋಡ್ಕೊತಾನೆ ನನ್ನ, ಏನಕ್ಕೂ ಕಷ್ಟ ಪಡಕ್ಕೆ ಬಿಡ ಇಲ್ಲ ಇವನು ಅನ್ಕೊಂಡು ಅವನು ಹೊಗಳ್ತಾ ಇರ್ತಾಳೆ. ಅದಾದ್ಮೇಲೆ ಅವಳಿಗೆ ಹೆಂಗ್ ಕಣ್ಣು ಹೋಯ್ತು ಅನ್ನೋದ್ ಬಗ್ಗೆ ಹೇಳ್ತಾಳೆ. ಒಂದ್ ಟೈಮಲ್ಲಿ ಏನಾಗುತ್ತೆ, ಇವಳು ಕಾರ್ ಓಡಿಸ್ತಾ ಇರ್ತಾಳೆ, ಹಿಂದೆಗಡೆ ಅವ್ರ ಅಪ್ಪ ಅಮ್ಮ ಕೂತ್ಕೊಂಡಿರ್ತಾರೆ. ಸೊ ಹಿಂಗ್ ಬರ್ತಾ ಇರ್ಬೇಕಾರೆ ಮೇಲ್ಗಡೆಯಿಂದ ಯಾರೋ ಒಬ್ಬ ಬೆಂಕಿ ಎತ್ಕೊಂಡು ಕೆಳಗೆ ಬೀಳ್ತಿರೋದ್ ನೋಡ್ತಾಳೆ. ನೋಡ್ದವಳು ಡ್ರೈವ್ ಮಾಡ್ತಿದ್ದವಳು ಫೋಕಸ್ ಮಾಡಲ್ಲ. ಸೊ ಮುಂದೆ ಬರ್ತಿರೋ ಗಾಡಿಗೆ ಆಕ್ಸಿಡೆಂಟ್ ಆಗಿ ಅವ್ರ ತಂದೆ ತಾಯಿ ತೀರೋಗ್ಬಿಟ್ಟು ಅವಾಗ ಅವ್ನ ಕಣ್ಣೆ ಹೋಗ್ಬಿಟ್ಟಿರುತ್ತೆ. ಅಷ್ಟು ವಿಷಯ ನಡೆದಿರುತ್ತೆ. ಬಟ್ ಆದ್ರೆ ಈ ವಿಷಯ ಹೇಳಿದ್ದೆ ಹೀರೋಗೆ ಫ್ಲಾಶ್ ಆಗುತ್ತೆ. ಅವ್ನಿಗೆ ಮಾತೆ ಬರಲ್ಲ. ಏನಕ್ಕೆ ಅಂದ್ರೆ ಮೇನ್ ರೀಸನ್ ಅವಳ ಕಣ್ಣೋಗ ಕಾರಣ ಇವನೇನೆ. ಆ ಬೆಂಕಿ ಎತ್ಕೊಂಡು ಸತ್ತೋಗ್ತಿದ್ನಲ್ಲ ಅವ್ನ್ ಯಾರು ಅಲ್ಲ, ಹೀರೋ ಅಲ್ಲಿ ಬಂದ್ಬಿಟ್ಟು ಹೊಡೆಯಕ್ ಬಂದಿದ್ನಲ್ಲ, ಸೊ ಅವನೇನೆ. ಅದ್ ನೆನ್ಸ್ಕೊಂಡ್ಮೇಲೆ ಅವ್ನು ಸಖತ್ ಬೇಜಾರಾಗ್ಬಿಡುತ್ತೆ. ಏನ್ ಹೇಳೋದು ಗೊತ್ತಾಗೋದೇ ಇಲ್ಲ. ಅವಳ ಕಣ್ಣೋಗಕ್ಕೆ ಮೇನ್ ರೀಸನ್ ಇವನು ಅಂತ ತಿಳ್ಕೊಂತಾನೆ. ಅದರಿಂದ ಅವ್ನಿಗೆ ಸಖತ್ ಗಿಲ್ಟ್ ಫೀಲ್ ಆಗ್ಬಿಡುತ್ತೆ. ನನ್ನಿಂದಾನೆ ಅವಳ ಕಣ್ಣೋಗಿದ್ದು ಅಂತ ಗೊತ್ತಾದ್ಮೇಲೆ ಅದೇನ್ ಮಾಡ್ತಾನೆ, ಒಂದ್ ಡಿಸೈಡ್ ತಗೋತಾನೆ, ಅಟ್ಲೀಸ್ಟ್ ಅವ್ರ ಅಪ್ಪ ಅಮ್ಮನ್ನು ವಾಪಸ್ ಕರ್ಕೊಂಡ್ ಬರಕ್ಕಾಗಲ್ಲ, ಅವಳಿಗೆ ಹೋಗಿರೋ ಕಣ್ಣಾರು ವಾಪಸ್ ತರೋಣ ಅಂದ್ಬಿಟ್ಟು ಅವ್ನಿಗೆ ಏನೇನ್ ಚೆಕ್ಅಪ್ ಮಾಡ್ಬೇಕು ಎಲ್ಲಾನು ಚೆಕ್ ಮಾಡಿಸ್ತಾನೆ. ಅಲ್ಲಿ ಡಾಕ್ಟರ್ ಹೇಳ್ತಾರೆ, ಇವಾಗ ಫುಲ್ ಚೆಕ್ ಮಾಡೋದ್ರಲ್ಲಿ ಇವಾಗ ಒಂದೇ ತಿಂಗಳು ಟೈಮ್ ಇರೋದು. ಯಾಕಂದ್ರೆ ಆ ಆಪರೇಷನ್ ಮಾಡಿದ್ರೆ ಕಣ್ ಬರೋ
ಚಾನ್ಸಸ್ ಇರೋದು ಒಂದೇ ತಿಂಗಳಲ್ಲಿ. ಅಷ್ಟ್ರಲ್ಲಿ ಮಾಡಿದ್ರೆ ಅವಳು ಕಣ್ ಬಂದ್ಬಿಡುತ್ತೆ. ತುಂಬಾ ಡಿಲೇ ಮಾಡಿದ್ರೆ ಪರ್ಮನೆಂಟ್ ಕಣ್ಣು ಹೋಗ್ಬಿಡುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಆಪರೇಷನ್ ಗೆ ಮತ್ತೆ ಈ ಡೋನರ್ ಗೆ ಎಲ್ಲಾನು ಸೇರಿ $30,000 ಬೇಕಾಗುತ್ತೆ. ಇವನ್ ಜೀವನ್ ಪರೈತ ದುಡಿದ್ರು ಅಷ್ಟೊಂದು ಸಂಪಾದನೆ ಮಾಡಕ್ ಆಗೋದೇ ಇಲ್ಲ. ಸೊ ಇವ್ನಿಗೆ ಏನ್ ಮಾಡೋದು ಗೊತ್ತಾಗಲ್ಲ. ಅದಾದ್ಮೇಲೆ ಅವ್ನು ವಿಷಯ ಯೋಚನೆ ಮಾಡ್ತಾನೆ. ಅವನು ಈ ಬಾಕ್ಸಿಂಗ್ ಗ್ರೂಪ್ ಅಲ್ಲೇ ಒಬ್ಬ ಇರ್ತಾನೆ ಮಿನ್ ಅಂತ, ಅವನ ಹತ್ರ ಹೋಗ್ಬಿಟ್ಟು ಎಲ್ ಕೇಳೋಣ ಅಂತ ಹೋಗ್ತಾನೆ. ಅವನು ಇವ್ನ್ ಕಂಡ್ರೆ ಆಗದೇ ಇಲ್ಲ ಅವ್ನ್ಗೆ, ಯಾಕಂದ್ರೆ ಇವನ ಹತ್ರ ಎಷ್ಟೊಂದ್ಸರಿ ಸೋತ್ ಬಿಟ್ಟಿರ್ತಾನೆ. ಸೊ ಇವನ ಹತ್ರ ಹೋಗಿ ಕೇಳಿದ್ರೆ ಏನು ಅಂತ ಕೇಳ್ತಾನೆ. ಅಲ್ಲ ನನಗೆ ಸ್ವಲ್ಪ ಹೆಲ್ಪ್ ಬೇಕಾಗಿತ್ತು, $30,000 ಬೇಕು ಅಂದಾಗ, ಓ ಭಿಕ್ಷೆ ಬೇಡ ಲೆವೆಲ್ಗೆಲ್ಲ ಬಂದ್ಬಿಡಿದ್ಯಾ, ದುಡ್ಡೆಲ್ಲ ಇಲ್ಲ ಕಣ ಹೋಗು ಅಂತ ಅಂದ್ಬಿಟ್ಟು ಸ್ವಲ್ಪ ಮೊಕ್ಕ ಕೊಡ್ದಂಗ್ ಮಾತಾಡ್ತಾನೆ. ಅದಾದ್ಮೇಲೆ ಸರಿ ಅಂದ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಹೋಗ್ತಿರ್ತಾನೆ, ಏನು ಮಾತಾಡಕ್ ಆಗಲ್ಲ. ಹೋಗ್ಬೇಕಾದ್ರೆ ಅವ್ನು ಹೇಳ್ತಾನೆ, ಮತ್ತೆ ಕರೆದ್ಬಿಟ್ಟು, ನಿನಗೆ $30,000 ನಾ ಕೊಡ್ತೀನಿ, ಬಟ್ ಆದ್ರೆ ನಾ ಹೇಳದ್ ನೀನ್ ಮಾಡ್ಬೇಕು, ಮಾಡ್ತೀಯ ಅಂತಾನೆ. ಇವನ್ಗೆ ಫಸ್ಟ್ ಆಫ್ ಆಲ್ ದುಡ್ಡು ಬೇಕಷ್ಟೇ, ಅದರಿಂದ ಒಪ್ಕೊಂಡ್ಬಿಡ್ತಾನೆ ಹೂ ಅಂತ. ಆಗ ಅವ್ನ್ ದುಡ್ಡು ಕೊಟ್ಬಿಡ್ತಾನೆ, ಇವ್ನಿಗೆ ಆಪರೇಷನ್ ರೆಡಿ ಮಾಡ್ಬಿಡ್ತಾನೆ. ಇಲ್ಲಿ ಬಂದ್ಬಿಟ್ಟು ಅವಳು ಎಲ್ಲೋ ರೌಂಡ್ ಕರ್ಕೊಂಡು ಹೋಗಿತ್ತಾನ, ಎಲ್ಲ ಆಟ ಆಡ್ತಾ ಇರ್ಬೇಕಾರೆ ಇವ್ನು ಹೇಳ್ತಾನೆ, ಫುಲ್ ಖುಷಿ ಅವಳಿಗೆ ಆಪರೇಷನ್ ಆಗುತ್ತೆ ಅಂತ. ಅವ್ಳು ಕೇಳಿದಾಗ, ನಿನ್ಗೆ ಆಪರೇಷನ್ ಮಾಡ್ಬೋದು, ಈಗ ಎಲ್ಲ ಅರೇಂಜ್ ಮಾಡಿದೀನಿ ಅಂದಾಗ ಇವಳು ತುಂಬಾ ಬೇಜಾರ್ ಪಡ್ತಾಳೆ, ಖುಷಿನೇ ಪಡಲ್ಲ. ಏನಾಯ್ತು ಅಂದಾಗ, ಏನಿಲ್ಲ, ನನಗೆ ಯಾವತ್ತು ಆ ಆಕ್ಸಿಡೆಂಟ್ ನಡೆದ್ಬಿಟ್ಟು ನಮ್ಮ ಅಪ್ಪ ಅಮ್ಮನ್ ಕಳ್ಕೊಂಡು ನಾ ಮಾಡಿದ್ ಒಂದ್ ಮಿಸ್ಟೇಕ್ ಇಂದ ಅವ್ರಿಬ್ಬರು ಪ್ರಾಣ ತಕ್ಕೊಂಡೆ. ಅದಕ್ಕೆ ದೇವ್ರು ಕರ್ಮ ಮಾಡಕ್ಕೆ ಮಾಡ್ರೆ ಕರ್ಮಕ್ಕೋಸ್ಕರ ನನಗೆ ಕೊಟ್ಟಿದ್ದು, ನನಗೆ ಇದು ಕರೆಕ್ಟ್ ಆಗಿದೆ ಅಂತ ನಾ ತಿಳ್ಕೊಂಡಿದೀನಿ, ನಂಗೆ ಕಣ್ಣೆಲ್ಲ ಬೇಡ ಅಂತ ಅಂತಾಳೆ. ಏನ್ ಹೇಳ್ತಾ ಇದೀಯ ನೀನು? ಅವತ್ತೇನ್ ಹೇಳ್ದೆ, ನನ್ ಮುಖ ನೋಡ್ಬೇಕು ಅಂತ ಆಸೆ ಪಡ್ತೀನಿ ಅಂತ ತಾನೇ ಹೇಳ್ದೆ ನೀನು. ಅದಲ್ದೆ ನನ್ ಆಗ ಮಗುನಾರು ನೀನ್ ನೋಡ್ಬೇಕು ಅಂತ ಆಸೆ ಪಡಲ್ವಾ, ಮಗು ಮುಖನಾರು ನೋಡ್ಬೇಕು ಅಂತ ಆಸೆ ಪಡಲ್ವಾ ಅಂದ್ರೆ ಇವಾಗ ಏನ್ ಹೇಳೋದು ಗೊತ್ತಾಗಲ್ಲ. ಅವಳು ಒಪ್ತಾ ಇರಲ್ಲ. ಆಮೇಲೆ ಹೆಂಗೋ ಕನ್ವಿನ್ಸ್ ಮಾಡ್ತಾನೆ, ನೋಡು ನೀ ಮಾಡಿದ್ದು ತಪ್ಪು ನಿಂದಲ್ಲ, ಅದು ಆಕ್ಸಿಡೆಂಟ್, ಅದಾಗ್ಬೇಕು ಅಂತ ಇದು ವಿಧಿ ಅಷ್ಟೇ, ನೀವು ಎಲ್ಲಾನು ನಿನ್ ತಲೆ ಮೇಲೆ ಹಾಕೊಂಬೇಡ, ಅದೆಲ್ಲ ನೀನ್ ತಪ್ಪಲ್ಲ ಬಿಡು ಅಂತ ಅಂದ್ಬಿಟ್ಟು ಸ್ವಲ್ಪ ಪ್ಯಾಂಪರ್ ಮಾಡ್ಬಿಟ್ಟು ಒಪ್ಪಿಸ್ಬಿಡ್ತಾನೆ. ಅದಾದ್ಮೇಲೆ ಇನ್ನೊಂದ್ ಸೀನ್ ತೋರಿಸ್ತಾರೆ. ಇವನು ಅವ್ನು ಹೇಳಿದ್ನಲ್ಲ, ನಿನ್ಗೆ $30,000 ಬೇಕು ಅಂದ್ರೆ ನಾ ಹೇಳ್ದಂಗ್ ಮಾಡು ಅಂತ. ಅದ್ ಏನ್ ಹೇಳಿದಾನೆ ಅಂದ್ರೆ, ಬೇರೆ ಕಂಟ್ರಿಲಿ ಇಲ್ಲಿಗಲ್ ಆಗಿ ಒಂದ್ ಮ್ಯಾಚಸ್ ನಡೀತೆ. ಆ ಮ್ಯಾಚಸ್ ಯಾವ ತರ ಅಂದ್ರೆ, ಆಪೋನೆಂಟ್ ಇಲ್ಲ ಮೂರ್ಛೆಯೋಗಿ ಬಿದ್ದೋಗ್ಬೇಕು, ಇಲ್ಲ ಸಾಯಬೇಕು ಅಷ್ಟೇ. ಅದು ನಡೆಯೋ ಫೈಟ್ ಸೀನ್ಗೆ ಎಷ್ಟೊಂದ್ ಜನ ದೊಡ್ಡವರೆಲ್ಲ ಬಂದ್ಬಿಟ್ಟು ದುಡ್ಡು ಕಟ್ಬಿಟ್ಟು ಬೆಟ್ ಕಟ್ತಾರೆ, ತುಂಬಾ ಎಷ್ಟು ಕೋಟಿ ಗಟ್ಲೆ ಕಟ್ತಾರೆ. ಸೊ ಅಲ್ಲಿ ಬಂದ್ಬಿಟ್ಟು ಇವನು ವಿನ್ ಮಾಡ್ಕೊಡ್ಬೇಕು, ಅದನ್ನ ಕಂಡೀಷನ್ ಕೊಟ್ಟಿರ್ತಾನೆ. ಅವ್ನು ಒಪ್ಕೊಂಡಿರೋದೇ ದೊಡ್ಡ ವಿಷಯ. ಅಲ್ಲಿ ಹೋಗಿ ಬರೋದೇ ತುಂಬಾ ಕಷ್ಟ ಆಗಿರುತ್ತೆ. ಅದಾದ್ಮೇಲೆ ಈ ಕಡೆ ಬಂದ್ಬಿಟ್ಟು ಹೀರೋಯಿನ್ ಹತ್ರ ಈ ವಿಷಯದ ಬಗ್ಗೆ ಹೇಳೋದೇ ಇಲ್ಲ, ಅವನು ನೀಟಾಗಿ ಮಾತಾಡ್ತಾ ಇರ್ತಾನೆ. ಅವಳು ಹೇಳ್ತಿರ್ತಾಳೆ, ಅವಳು ಫುಲ್ ಖುಷಿಯಾಗಿರ್ತಾಳೆ. ಏನಕ್ಕೆ ಅಂದ್ರೆ ಕಣ್ ಬರ್ತಾ ಇದೆಯಲ್ಲ. ಅವಳು ಹೇಳ್ತಾಳೆ, ನೋಡು ನಾನು ಬಂದಿದ್ದೆ ಫಸ್ಟ್ ನಿನ್ ನೋಡ್ತೀನಿ, ನನ್ ಕಣ್ ಬಂದಿದ್ದೆ, ನಾನ್ ನೀನ್ ನೋಡ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಈಸಿ ಇದೆಯಲ್ಲ ನಮ್ ಡಾಗು, ಅದನ್ನ ನೋಡ್ತೀನಿ. ಅದಾದ್ಮೇಲೆ ನೀನ್ ಎಲ್ಲೆಲ್ಲ ಕರ್ಕೊಂಡು ಹೋಗಿದ್ದ ಅಲ್ಲೆಲ್ಲ ಮತ್ತೆ ವಾಪಸ್ ಕರ್ಕೊಂಡು ಹೋಗು, ನಾ ಆ ಪ್ಲೇಸ್ ಎಲ್ಲ ನೋಡ್ಬೇಕು, ಎಲ್ಲಾ ವಿಷಯ ನಾನು ನೋಡ್ಬೇಕು, ನಾನು ಅಷ್ಟು ಆಸೆ ಪಡ್ತಿದ್ದೀನಿ. ಅದಲ್ದೆ ನೀ ಅವಾಗ ನೋಡ್ಬಿಟ್ಟು ಎದ್ಕೊಂತಿದ್ದಲ್ಲ ದೇವ್ರ ಫಿಲಮ್, ಅಷ್ಟೊಂದು ಏನಾಯ್ತಪ್ಪ ಅದ್ರಲ್ಲಿ, ನಾನು ನೋಡ್ಬಿಟ್ಟು ಎದ್ಕೊಬೇಕು, ಕಣ್ಣಿಂದ ನೋಡ್ತೀನಿ, ನಿಜಲು ಭಯ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ತುಂಬಾ ವಿಷಯ ಹೇಳ್ತಾ ಇರ್ತಾಳೆ. ಫಸ್ಟ್ ನೀನ್ ನೋಡ್ಬೇಕು ನಾನು ಅಂತ ಹೇಳ್ತಾಳೆ. ಆದ್ರೆ ಅವಳು ಗೊತ್ತಿಲ್ಲ ಅವ್ನು ಇಲ್ಲಿ ಇರಕ್ ಆಗಲ್ಲ ಇವಾಗ ಅಂತ, ಒಂಚೂರು ಅವಳಿಗೆ ಐಡಿಯಾನೇ ಇಲ್ಲ. ಒಂದ್ ನಿಮಿಷ ಇರು, ನಾನ್ ನಿನ್ನ ನೋಡ್ಬೇಕಾದ್ರೆ ನೀ ತುಂಬಾ ಅಸಹ್ಯವಾಗಿದ್ರೆ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಅಂದ್ರೆ, ನೋಡು ಜೋಹಾ, ನೀನು ಪ್ರಿಪೇರ್ ಆಗೋದು ನನಗೆ ಒಳ್ಳೆ ಆಪ್ಷನ್ ಅಂತ ಅನ್ಸುತ್ತೆ, ಯಾಕಂದ್ರೆ ನಾನು ತುಂಬಾ ನೋಡಕ್ ಕೆಟ್ಟಾಗಿದ್ದೀನಿ ಅಂತ ಅವನು. ಆಗ ಹೌದಾ, ಬಿಡು ನೀ ಹೆಂಗಾರ ಎದ್ಕೋ, ನಾನಂತೂ ನಿನ್ನ ಬಿಡೋದಿಲ್ಲ, ಅದಂತೂ ನಿಜ ಅಂತಾಳೆ. ಕರೆಕ್ಟ್ ಆಗಿ ಅವಳಿಗೆ ಆಪರೇಷನ್ ಟೈಮಿಂಗ್ ಬರುತ್ತೆ. ಅವಳು ಹೋಗ್ತಾ ಇರ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ತಾಳೆ, ಜಾಂಗ್ ನೀ ಇಲ್ಲೇರು, ನಾನ್ ಬಂದಿದ್ದೆ ನಿನ್ನೆ ನೋಡ್ತೀನಿ ಆಯ್ತಾ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದ್ರೆ ಇವನಿಗೆ ಮೊಕ್ಕದಲ್ಲಿ ಹೇಳಕ್ ಆಗ್ತಿಲ್ಲ. ಬಟ್ ತುಂಬಾ ಕಷ್ಟ, ಅವಳು ಇಲ್ಲಿ ಇರಲ್ಲ ಅಂತ ಅವಳಿಗೆ ಗೊತ್ತಿಲ್ಲ. ಅದಾದ್ಮೇಲೆ ಅವಳು ಒಳಗ್ ಹೋಗಿದ್ದೆ, ಇವನು ಬೇರೆ ಕಂಟ್ರಿಗೆ ಬರ್ತಾನೆ. ಬಂದಾಗ ಫೈಟ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ತುಂಬಾ ತಿಂತಾನೆ, ಅಯ್ಯೋ ಮುಗೀತು ಹೀರೋ ಕತೆ, ಅವ್ನಿಗೇನೋ ಆಗುತ್ತೆ ಅಂತ ಅನ್ಕೋಬೇಕಾರೆ ಹಿಂಗೋ ಕಷ್ಟಪಟ್ಟು ಕಮ್ ಬ್ಯಾಕ್ ಕೊಡ್ತಾನೆ. ಕಮ್ ಬ್ಯಾಕ್ ಕೊಡೋದಲ್ದೆ ಅವ್ನಿಗೆ ಒಂದು ಏಟ್ ಹೊಡ್ಬಿಡ್ತಾನ, ಅವ್ನ್ ಮೂರ್ಛೆ ಹೋಗ್ಬಿಡ್ತಾನೆ. ಸೊ ಆ ಮ್ಯಾಚ್ ವಿನ್ ಮಾಡ್ಬಿಡ್ತಾನೆ, ವಾಪಸ್ ಬರ್ತಾನೆ. ಬಟ್ ಆದ್ರೆ ಈ ವಿಷಯ ಮಿನ್ ಅಂತಿದ್ನಲ್ಲ ಅವ್ನಿಗೆ ಗೊತ್ತಾಗ್ಬಿಡುತ್ತೆ. ಅವ್ನ್ ಯಾಕೆ ಗೊತ್ತಾ ಹೆಲ್ಪ್ ಮಾಡಿದ್ದು, ಆ ಪ್ಲೇಸ್ ಅಲ್ಲಿ ಸರ್ವೆ ಆಗಿರೋದೇ ತುಂಬಾ ಕಷ್ಟ. ಸೊ ಅಲ್ಲಿ ಹೋದ್ರೆ ಇವ್ನ್ ಸತ್ತೋಗ್ಬಿಡ್ತಾನೆ ಅಂತ ಅವ್ನ್ ನಿಮ್ದಿಲಿ ಹೆಲ್ಪ್ ಮಾಡಿರ್ತಾನೆ. ಬಟ್ ನೋಡಿದ್ರೆ ಅವ್ನ್ ವಿನ್ ಮಾಡ್ಬಿಟ್ಟ. ಅವ್ನ್ ಮಾಸ್ ಆಗಿ ಬರೋದು ಅವ್ನಿಗೆ ಇಷ್ಟ ಆಗಲ್ಲ. ಎಷ್ಟು ಜನ ಕಳ್ಸ್ಬಿಟ್ಟು ಸಾಯ್ಸಾಕ್ ಕಳ್ಸಿರ್ತಾನೆ. ಸೊ ಅವ್ನ್ ಬರ್ತಾನೆ, ತುಂಬಾ ಫೈಟ್ ನಡೀತೆ. ಇವ್ನ ಆಲ್ರೆಡಿ ತಿಂದಿರ್ತಾನ, ಅವ್ನ್ಗೆ ಅಂತ ಸ್ಟ್ರೆಂತ್ ಇಲ್ಲ ಫೈಟ್ ಮಾಡಕ್ಕೆ. ಬಟ್ ಹೆಂಗೋ ಕವರ್ ಅಪ್ ಮಾಡಿದ್ರು ಚಾಕು ತಕೊಂಡ್ ಚುಚ್ಬಿಡ್ತಾರೆ ಹಿಂದೆ ಎಲ್ಲ. ಸೊ ಅದರಿಂದ ಸರ್ವೇ ಮಾಡಕ್ಕೆ ಕಷ್ಟ ಆಗ್ತಿರುತ್ತೆ. ಸುತ್ತಮುತ್ತ ಇರೋ ಜನಗಳು ಅಲ್ಲಿ ಬಂದ್ಮೇಲೆ ಎದುರ್ಕೊಂಡ್ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಆಗ ಅಲ್ಲಿರೋರು ಹಾಸ್ಪಿಟಲ್ ಸೇರಿಸ್ತಾರೆ. ಬಟ್ ಈ ವಿಷಯ ಹೀರೋನ್ ಗೊತ್ತಿಲ್ಲ. ಅವಳು ಕರೆಕ್ಟ್ ಆಗಿ ಎಚ್ಚರ ಆಗುತ್ತೆ, ಕಣ್ ಬಿಟ್ಬಿಟ್ಟು ಕೈ ನೋಡ್ಕೊಂತಾಳೆ. ಅವಾಗ್ಲೇ ಅವಳು ಲೈಫ್ ಅಲ್ಲಿ ಕೈಯೇ ನೋಡ್ತಾ ಇರೋದು ತುಂಬಾ ವರ್ಷ ಆದ್ಮೇಲೆ. ತುಂಬಾ ಖುಷಿ ಆಗ್ತಿರುತ್ತೆ. ಈಗ ಅವನ್ನ ನೋಡ್ಬೇಕು ಅಂತ ಅನ್ಬಿಟ್ಟು ಹುಡುಕಿದ್ರೆ ಹೀರೋ ಸಿಗೋದೇ ಇಲ್ಲ. ಫುಲ್ ಹುಡುಕ್ತಾಳೆ, ಹಾಸ್ಪಿಟಲ್ ಎಲ್ಲ ಹುಡುಕ್ತಾಳೆ, ಬಟ್ ಸಿಗೋದೇ ಇಲ್ಲ. ಅವಳಿಗೆ ಇನ್ನೊಂದ್ ತರ ಟೆನ್ಷನ್ ಆಗ್ಬಿಡುತ್ತೆ. ಅದಾದ್ಮೇಲೆ ಡಿಸ್ಚಾರ್ಜ್ ಆಗಿ ಮನೆಗೂ ಬಂದ್ರು ಮನೇಲಿ ಅದೇ ಓಡ್ತಾ ಇರುತ್ತೆ. ಇವಾಗ ಅವಳು ಒಂದ್ ಲೆವೆಲ್ ಓಕೆ ಆಗ್ಬಿಟ್ಲಲ್ಲ, ಕಣ್ ಕಾಣುತ್ತೆ. ಸೊ ಅದರಿಂದ
ಅದರಿಂದ ಮನೆ ಜಾಗನ ಚೇಂಜ್ ಮಾಡ್ಬಿಡ್ತಾಳೆ, ಬೇರೆ ಕಡೆಗೆ ಶಿಫ್ಟ್ ಆಗ್ತಿರ್ತಾಳೆ. ಅವನ ಹುಡುಕಿ ಸಾಕಾಗ ಅವಳಿಗೆ ಬೇಜಾರಾಗ್ಬಿಡ್ತು. ಬಟ್ ಆದ್ರೆ ಅವನು ಹುಡ್ಕದಂತೂ ಅವಳು ಬಿಡೋದಿಲ್ಲ. ಹಂಗಿರ್ಬೇಕಾದ್ರೆ ಕರೆಕ್ಟಾಗಿ ಅವಳು ಮನೆ ಖಾಲಿ ಮಾಡ್ಬೇಕಾದ್ರೆ ಒಂದ್ ಪಾರ್ಸಲ್ ಬಂದಿದೆ ಅಂದ್ಬಿಟ್ಟು ಹೀರೋ ಕರೆಕ್ಟಾಗಿ ಈ ಡೇಟ್ಗೆ ಹೋಗ್ಬೇಕು ಅಂತ ಸೆಟ್ ಮಾಡ್ಕೊಟ್ಟಿರ್ತಾನೆ. ಅದೇನು ಅಲ್ಲ, ಅವ್ನ್ ಸಾಕಿರ್ತಾನಲ್ಲ ಅದಾದ್ಮೇಲೆ ಆ ನರ್ಸ್ ಒಬ್ರು ಕೊಟ್ಟಿರ್ತಾರಲ್ಲ ಒಂದ್ ಏರ್ ಬ್ಯಾಂಡ್, ಅದು ಕೂಡ ಇರುತ್ತೆ. ಸೊ ಅದ್ ನೋಡ್ಬಿಟ್ಟು ಈ ಪಾರ್ಸಲ್ ಎಲ್ಲಿಂದ ಬಂತು ಅಂದ್ಬಿಟ್ಟು ಹುಡಿಕೊಂಡು ಹೋಗ್ತಾಳು. ಅದು ಒಂದು ಹಾಸ್ಪಿಟ್ಲ್ ಇರುತ್ತೆ, ಅಂದ್ರೆ ಅವ್ನು ಅವಾಗ ಹೋಗ್ತಿರ್ತಾನಲ್ಲ ಪರ್ಸನ್ ನೋಡಕ್ಕೆ. ಸೊ ಆ ಹಾಸ್ಪಿಟ್ಲ್ ಹೋಗ್ಬಿಟ್ಟು ಚೆಕ್ ಮಾಡಿದಾಗ ಅಲ್ಲಿರೋರೆ ಆ ಪೇಷಂಟ್ ಹೇಳ್ತಾರೆ, ಅವ್ರು ಯಾವಾಗ್ಲೂ ನೋಡ್ಕೊಂತಾನಲ್ಲ ಅವ್ರ ಪರ್ಸನ್ ಬೆಂಕಿ ಹತ್ಕೊಂಡ್ ಬಿದ್ದೋದ್ನಲ್ಲ ಅವನ್ನ, ಅವರೆಲ್ಲ ಹೇಳಿದ್ಮೇಲೆ ಇವ್ರಿಗೆ ಅರ್ಥ ಆಗುತ್ತೆ. ಸೊ ನನ್ನ ಕಣ್ಣು ಹೋಗಕ್ಕೆ ಇಂಡೈರೆಕ್ಟ್ ಆಗಿ ಅವನು ಸ್ವಲ್ಪ ಕಾರಣ ಆಗಿದ್ದಾನೆ ಅಂತ, ಇದನ್ನ ಅವ್ನು ಗಿಲ್ಟ್ ಫೀಲ್ ಮಾಡ್ತಾವನೆ ಅಂತ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಏನ್ ಮಾಡ್ತಾಳೆ, ಅಲ್ಲಿಂದ ಬರ್ತಾಳೆ. ಬಂದ್ಬಿಟ್ಟು ಹೀರೋ ಹತ್ರ ಒಂದ್ ಕಲ್ ಕೊಟ್ಬಿಟ್ಟು ನಾನೇ ಇದ್ದೆ ಅಂತ ತಿಳ್ಕೊಬೇಕು ಅಂತ ಹೇಳಿರ್ತಾಳೆ ನೋಡು. ಆ ಕಲ್ಲು ಇವಳ ಹತ್ರ ಇರುತ್ತೆ, ಇವಳಿಗೆ ಅವ್ನ್ ಕೊಟ್ಟಿದ್ದು. ಸೊ ಅದನ್ನ ಇಟ್ಕೊಂಡು ಅವ್ನ್ ಇಷ್ಟ ಆಗಿರೋ ಪ್ಲೇಸ್, ಅಲ್ಲೇ ನೀರೆಲ್ಲ ಇರತ್ತಲ್ಲ, ನದಿ ಇರಲ್ಲ, ಆ ಪ್ಲೇಸ್ ಹತ್ರ ನಿಂತಿರ್ತಾಳೆ. ಅವ್ಳಿಗೆ ಏನ್ ಮಾಡೋದು ಗೊತ್ತಾಗಲ್ಲ. ಅದಲ್ಲದೆ ಹೀರೋ ಮುಖನ ಅವ್ಳು ನೋಡೇ ಇಲ್ಲ, ಒಂದ್ ಫೋಟೋ ಕೂಡ ಇಲ್ಲ. ಅದ್ ಬೇರೆ ಬೇಜಾರು. ಏನ್ ಮಾಡ್ತಾಳೆ, ಅವ್ನ್ ಮುಟ್ಟಿತಾಳಲ್ಲ ಫೇಸ್ ನ, ಯಾವಾಗ್ಲೂ ಡೈಲಿ ಮುಟ್ಟಾಳೆ. ಅದು ಅವಳು ತುಂಬಾ ಅಬ್ಸರ್ವ್ ಮಾಡಿರ್ತಾಳೆ. ಮೊನ್ನಿಟ್ಕೊಂಡು ಅವ್ನು ಮುಟ್ಟಿದಾಗ ಹೆಂಗೆಲ್ಲ ಫೀಲ್ ಮಾಡೋದು ಅದನ್ನ ಹಂಗೆ ಮಾಡಕ್ ಟ್ರೈ ಮಾಡ್ತಾಳೆ. ಬಟ್ ಅದ್ ಬಂದ್ರೂನು ಕರೆಕ್ಟಾಗಿ ಬಂದ್ರೂನು ಅವನೇನ ಅಂತ ಮಾತ್ರ ಅವ್ಳಿಗೆ ಹೇಳಕ್ಕಂತೂ ಆಗಲ್ಲ. ಆಮೇಲೆ ಆ ಮೊನ್ನೆಲ್ಲ ಎಷ್ಟೊಂದು ಫ್ಲವರ್ ಪಾಟ್ ಏನೇನೋ ಒಂದೊಂದು ಬಿಸ್ನೆಸ್ ನ ಕಲ್ತ್ಕೊಂಡು ಹೆಂಗೋ ಜೀವನ ನಡೆಸ್ತಾಳೆ. ಅದಲ್ದೆ ಇವಳು ಚೆನ್ನಾಗಿ ಮಸಾಜ್ ಮಾಡಕ್ ಕಲ್ತ್ಕೊಂಡಿರ್ತಾಳೆ ಹೀರೋಗ್ ಮಾಡಕ್ಕೆ ಅಂತಾನೆ. ಅದರಿಂದನೇ ಹಾಸ್ಪಿಟ್ಲ್ ಇನ್ನೊಂಥರ ಪಾರ್ಟ್ ಟೈಮ್ ಕೆಲಸ ಮಾಡ್ತಾಳೆ, ಈ ವಯಸ್ಸಾಗಿರೋರ್ಗೆಲ್ಲ ಮಸಾಜ್ ಮಾಡ್ಕೊಡೋ ಕೆಲಸ. ಸೊ ಅದನ್ನ ಮಾಡ್ಕೊಡ್ತಿರ್ಬೇಕಾರೆ ಅವಳೊಂದು ತಾತಾಗೆ ಮಸಾಜ್ ಮಾಡ್ತಾ ಇರ್ಬೇಕಾರೆ ಅವ್ನ್ ಪಕ್ಕದಲ್ಲೇ ಹೀರೋ ಮನಗಿರ್ತಾನೆ. ಅವ್ನ್ ಕತ್ತಿ ಚುಚ್ಚಿತ್ತಲ್ಲ, ಸೊ ಅವಾಗ ರಿಕವರ್ ಆಗ್ಬಿಟ್ಟೆ ಅವ್ನ್ ಸುಮಾರಾಗೆ. ಬಟ್ ಆದ್ರೆ ಇನ್ನು ಸ್ಟ್ರೆಂತ್ ಇಲ್ಲ ಬಾಡಿಲಿ. ಅದ್ ನೋಡ್ಬಿಟ್ಟು ಹೀರೋಯಿನ್ ನೋಡಿದ್ದು ಅವ್ನ್ ಫುಲ್ ಖುಷಿ ಆಗ್ಬಿಡುತ್ತೆ, ಅವಳು ಕಣ್ಣು ವಾಪಸ್ ಬಂತು ಅಂತ. ಹೆಂಗೋ ಆಪರೇಷನ್ ಸಕ್ಸಸ್ ಆಯ್ತು, ನಾನ್ ಮಾಡಿದ್ದೆಲ್ಲ ಯೂಸ್ಲೆಸ್ ಆಗ್ಲಿಲ್ಲ ಅಂದ್ಬಿಟ್ಟು ತುಂಬಾ ಖುಷಿ ಪಡ್ತಾನೆ. ಬಟ್ ಅವ್ನ್ ಯಾಕೆ ಹೇಳ್ತಾ ಇಲ್ಲ ಮಾತ್ರ ಅರ್ಥ ಆಗ್ತಿಲ್ಲ. ಹೇಳ್ದೆ ಸೈಲೆಂಟ್ ಆಗಿ ಇದ್ಬಿಡ್ತಾನೆ. ಆಲ್ರೆಡಿ ಅವ್ನ್ ಗಿಲ್ಟ್ ಇದ್ದಾನೆ, ಅದಂತೂ ಪಕ್ಕ. ಸೊ ಅದ್ ನೋಡ್ದೆ ಅವಳು ಏನ್ ಮಾಡ್ತಾಳೆ, ಕರೆಕ್ಟ್ ಆಗಿ ಅಲ್ಲಿ ಬರ್ತಾಳೆ. ಬಂದಾಗ ಇವನ್ ಏನ್ ಮಾಡ್ತಾನೆ, ಸೈಡಿಗೆ ತಿರ್ಕೊಂಡ್ಬಿಟ್ಟು ಮಾತಾಡೋದೇ ಇಲ್ಲ. ಸರ್ ಮಸಾಜ್ ಮಾಡ್ಬೇಕಾ ಅಂತ ಅಂದ್ಬಿಟ್ಟು ಮಸಾಜ್ ಮಾಡ್ತಿರ್ತಾಳೆ. ಬಟ್ ಆದ್ರೆ ಅವಳಿಗೆ ಮುಟ್ಟಿದ್ರು ಗೊತ್ತಾಗೋದಿಲ್ಲ. ನೋಡಿ ಒಂದ್ ಟೈಮ್ ಅಲ್ಲಿ ಇವಳು ಮೆಸೇಜ್ ಮಾಡ್ತಿದ್ದು ಹೆಂಗಿತ್ತು ಅಂದ್ರೆ, ಪ್ರೀತಿಯಿಂದ ಮಾಡೋದು ಯಾವ್ದೋ ಪರ್ಸನ್ ಮಾಡ್ತಿದೀನಿ ಅಂತ ಮಾಡ್ತಿದ್ದಾಳೆ. ಡಿಫ್ರೆನ್ಸ್ ತುಂಬಾ ಇದೆ ಇದ್ರಲ್ಲಿ. ಬಟ್ ಹೀರೋಗೆ ಬಾಯ್ ಬಿಟ್ರೆ ಎಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಸೈಲೆಂಟ್ ಆಗಿರ್ತಾನೆ. ಕೆಲಸ ಮುಗಿಸ್ಕೊಂಡು ಅವಳು ಶಿಫ್ಟ್ ಮುಗ್ದೋಗುತ್ತೆ. ಸೊ ಮನೆಗೆ ಹೋಗ್ತಿರ್ತಾಳೆ. ಮನೆಗೆ ಹೋಗ್ಬೇಕಾರೆ ಅವಳು ಹೋಗ್ತಿರೋದ್ನ ಇವನ್ ದೂರದಲ್ಲೇ ಕುತ್ಕೊಂಡು ನೋಡ್ತಾ ಇರ್ತಾನೆ. ಬಟ್ ಅದೇ ಕಣ್ಲಿ ಹೇಳ್ತಾ ಇರಂಗೆ ಇರುತ್ತೆ, ನಾನ್ ಬಿಟ್ಬಿಟ್ಟು ಹೋಗ್ಬೇಡ ಅನ್ನಂಗೆ ಇರುತ್ತೆ. ಬಟ್ ಹೇಳಕ್ಕಾಗಲ್ಲ. ಅದಾದ್ಮೇಲೆ ಅವಳು ಒಂದು ಒಳ್ಳೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಹೋಗ್ಬಿಟ್ಟು ಸೊ ಒಂದ್ ಅಂಗಡಿನೇ ಓಪನ್ ಮಾಡ್ಬಿಡ್ತಾಳೆ. ಅದ್ರಲ್ಲಿ ಫ್ಲವರ್ ಪ್ಲಾಟ್, ಇವಳ ಪಾಟ್ ಎಷ್ಟು ಡಿಸೈನ್ ಆಗಿ ಮಾಡೋದು ಆತರ ಇಟ್ಟಿರ್ತಾಳೆ. ಅದಲ್ದೆ ಒಬ್ಬ ಹುಡುಗನ ಕೆಲ್ಸಕ್ಕೆ ಬೇರೆ ಇಟ್ಕೊಂಡಿರ್ತಾಳೆ. ಆಗ ಏನ್ ಮಾಡ್ತಾಳೆ, ಆ ಹುಡುಗನ ಹತ್ರ ಹೇಳ್ತಾಳೆ, ಸ್ವಲ್ಪ ಅಂಗಡಿ ನೋಡ್ಕೊ, ನಾನು ಈಸಿನ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ರೌಂಡ್ ಕರ್ಕೊಂಡ್ ಬಂದ್ಬಿಡ್ತೀನಿ ಅಂತ. ಆಗ ಅವನು ಓಕೆ ಮೇಡಮ್ ಅಂತ ಕಳಿಸ್ತಾನೆ. ಅವ್ನು ಹೋಗಿದ್ದು ಬರೋಷ್ಟರಲ್ಲಿ ಕರೆಕ್ಟಾಗಿ ಹೀರೋ ಅವನ ಅಂಗಡಿಗೆ ಹೋಗ್ತಾನೆ. ಅಂಗಡಿಗೆ ಹೋಗ್ಬಿಟ್ಟು ಆ ನೈಟ್ ಜಾಸ್ಮಿನ್ ಅನ್ನ ಹೂವು ಇದೆಯಲ್ಲ ಪಾಟು, ಅದನ್ನ ತಗೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ನೋಡ್ಬಿಟ್ಟು ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಹೋಗ್ಬಿಡ್ತಾನೆ. ಆ ಕಡೆಯಿಂದ ನಮ್ ಹೀರೋ ಬರ್ತಾ ಇರ್ತಾನೆ. ಅಲ್ಲಿ ಬರ್ತಾ ಇರೋದ್ ನೋಡ್ಬಿಟ್ಟು ಆ ಡಾಗ್ ಗೊತ್ತಾಗ್ಬಿಡುತ್ತೆ, ಯಾಕಂದ್ರೆ ಇವನೇ ತಾನೇ ತಂದ್ಕೊಟ್ಟಿದ್ದು. ಸೊ ಇವನ್ ಜೊತೆ ಇದ್ದಿದ್ದು ಅದು ಗ್ಯಾಪ್ನ ಇದೆ. ಅದೇನ್ ಮಾಡುತ್ತೆ, ಓಡ್ ಬಂದ್ಬಿಟ್ಟು ಇವನ್ ಮೇಲೆ ಎಗರಾಡ್ತಿರುತ್ತೆ. ಇವನ್ಗಿತ್ತ ಅದ್ರ ಜೊತೆ ಮಾತಾಡಕ್ ಹೋಗಲ್ಲ. ಅವಳು ಬರ್ತಾವಳೆ, ತಳ್ಳಾಡ್ಬಿಟ್ಟು ಇವನ್ನ ಕೆಳಗ್ ಬೀಳಿಸ್ಬಿಡುತ್ತೆ. ಅವಾಗ ಅವಳು ಅಯ್ಯೋ ಸಾರಿ ನಾನು ಯಾಕೆ ಈ ತರ ಆಡ್ತಿದ್ದಾನೆ ಗೊತ್ತಿಲ್ಲ, ಇವ್ನು ಯಾವಾಗ್ಲೂ ಸಾಫ್ಟ್ ಆಗಿ ಇರ್ತಾನೆ, ಯಾಕೆ ಹಿಂಗ್ ಮಾಡ್ತಾ ಇದ್ದಾನೆ ಇವನು ಅಂದ್ಬಿಟ್ಟು ಸುಮ್ನಿರು ಅಂತ ಹೇಳಿದ್ರು ಅದು ಡಾಗ್ ಕೇಳೋದೇ ಇಲ್ಲ, ಬೊಗಳ್ತಾನೆ ಇರುತ್ತೆ. ಇವನು ಒಂದು ಪದನು ಮಾತಾಡದೆ ಅಲ್ಲಿಂದ ಬಂದ್ಬಿಡ್ತಾನೆ. ಯಾಕಂದ್ರೆ ಇವನು ವಾಯ್ಸ್ ಕೊಟ್ಬಿಟ್ರೆ ಸಾಕು ಅವಳು ಗೊತ್ತಾಗ್ಬಿಡುತ್ತೆ ಅಂತ. ಅದಾದ್ಮೇಲೆ ಮತ್ತೆ ಅವಳು ಮನೆಗೆ ಅಂಗಡಿಗೆ ಬಂದ್ರೆ ಅವ್ನು ಹುಡುಗ ಕೂತಿರ್ತಾರ, ಇದು ಬೊಗಳ್ತಾನೆ ಇರುತ್ತೆ, ಈ ಕಂಟ್ರೋಲೇ ಮಾಡಕ್ ಆಗ್ತಿರಲ್ಲ. ಇವ್ರಿಗೆ ಯಾಕೆ ಇವತ್ತು ಹಿಂಗ ಆಗ್ತಿದ್ಯಾ, ಸ್ವಲ್ಪ ಇರು, ಸಾಳ್ಮೆ ಹಂಗಿರು, ಏನಾಯ್ತು ನಿನಗೆ ಅಂದ್ರು ಅದ್ ಕೇಳೋದೇ ಇಲ್ಲ. ಇವ್ರಿಗೆ ಯಾಕೋ ಸ್ವಲ್ಪ ಡೌಟ್ ಆಗುತ್ತೆ. ಅದ್ ಸರಿ ಅಂತ ಅಂದ್ಬಿಟ್ಟು ಯಾರು ಬಂದಿದ್ರ ಅಂತಾಳೆ. ಅದಾದ್ಮೇಲೆ ಅಲ್ಲಿ ಆಮೆನೇ ಕಾಣಲ್ಲ. ಇದಕ್ಕೆ ಆಮೆ ಕಾಣ್ತಾ ಇಲ್ಲ, ಆಮೆ ಇಲ್ಲ ಇದ್ದಿದ್ ನೋಡ್ದ ಅಂದಾಗ ಇಲ್ಲ ಮೇಡಮ್ ನಾನು ನೋಡ್ಲಿಲ್ಲ ಅಂತ. ಸರಿ ಯಾರು ಅಂಗಡಿಗೆ ಬಂದಿದ್ದ ಅಂದಾಗ ಹೌದು ಮೇಡಮ್, ಯಾರೋ ಒಬ್ರು ಸ್ವಲ್ಪ ನೋಡಕ್ಕೆ ಗಲೀಜಾಗಿ ಬಂದಿದ್ರು, ಅವ್ರು ನೋಡಕ್ ಸ್ವಲ್ಪ ವಿಚಿತ್ರ ಆಗಿತ್ತು. ಅದಲ್ದೆ ಆಮೇಲೆ ನೋಡ್ತಾನೆ ಇದ್ರು. ಆ ನೈಟ್ ಜಾಸ್ಮಿನ್ ಹೂವು ಇದೆಯಲ್ಲ ಅದನ್ನ ತಗೊಂಡೋದ್ರು, ಆ ಪಾಟ್ ತಗೊಂಡೋದ್ರು, ನಾ ಕೊಟ್ಟು ಕಳಿಸ್ತೆ ಅಷ್ಟೇ ಅಂತಂತ. ಹೌದಾ ಅಂದ್ಬಿಟ್ಟು ನೈಟ್ ಜಾಸ್ಮಿನ್ ಆಮೆ ನೋಡ್ದಾಗ ಅವಳಿಗೆ ಅರ್ಥ ಆಗ್ಬಿಡುತ್ತೆ ಹೀರೋನೇ ಬಂದಿರೋದು ಅಂತ. ಏನ್ ಮಾಡ್ತಾಳೆ, ಓಡೋಗ್ತಾಳೆ ಹುಡಿಕೊಂಡು, ಕಿರ್ಚ್ಕೊಂಡು ಜಾಂಗ್ ಅಂತ ಅಳ್ಕೊಂಡು ಓಡೋಗ್ತಿರ್ತಾಳೆ. ಅಲ್ಲಿರೋರೆಲ್ಲ ನೋಡ್ತಾರೆ, ವಿಚಿತ್ರ ನೋಡ್ತಾರೆ ಇವಳನ್ನ. ಬಟ್ ಆದ್ರೆ ಇವಳು ಏನೋ ತಲೆ ಕೆಡ್ಸ್ಕೊಳಲ್ಲ, ಹಂಗ ಹೋಗ್ತಿರ್ತಾಳೆ ಅಳ್ಕೊಂಡು. ಬಟ್ ಒಂದ್ ಟೈಮ್ ಆದ್ಮೇಲೆ ಅವಳಿಗೆ ಅರ್ಥ ಆಗುತ್ತೆ ಜಾಂಗ್ ಇರ್ಲಿಲ್ಲ,
ಹೊಟ್ಟೋಗ್ಬಿಟ್ಟ ಅಂತ ನಮ್ ಹೀರೋನ್ ತೋರಿಸ್ತಾರೆ. ಅವ್ನ್ ಬಸ್ಸಲ್ಲಿ ತುಂಬಾ ದೂರ ಹೋಗ್ಬಿಟ್ಟ. ಬಟ್ ಆದ್ರೆ ಹೋಗಕ್ಕಿನ್ ಮುಂಚೆನೆ ಅವನ್ ಇಷ್ಟ ಆಗಿರೋ ಪ್ಲೇಸ್ ಇದೆಯಲ್ಲ, ಆ ನೀರಿರೋ ಜಾಗ, ಅಲ್ಲಿ ಹೋಗ್ಬಿಟ್ಟು ಅವ್ನ ಆಮೆನ ನೀರೊಳಗೆ ಬಿಟ್ಬಿಟ್ಟು ನಿಂತ್ಕೊಂಡು ಸುತ್ತಮುತ್ತ ವೆದರ್ ನೋಡ್ತಾ ಇರ್ತಾನೆ. ನಮ್ ಹೀರೋದು ಮೆಂಟಾಲಿಟಿ ಏನಂದ್ರೆ, ಮತ್ತೆ ಅವಳು ಸಫರ್ ಮಾಡೋದ್ ಬೇಡ, ಆಲ್ರೆಡಿ ನಂದೊಂದ್ ಮಿಸ್ಟೇಕ್ ಇಂದ ಅವಳ ಕಣ್ಣು ಹೋಯ್ತು, ಈಗ ಮತ್ತೆ ನಾನು ಯಾವ ಮುಖ ಇಟ್ಕೊಂಡು ಅವಳ ಹತ್ರಕ್ ಹೋಗ್ಲಿ ಅಂತ ಒಂದ್ ಗಿಲ್ಟ್ ಅಲ್ಲಿ ಇದ್ದಾನೆ. ಬಟ್ ಅವಳ ಮೆಂಟಾಲಿಟಿ ಇವ್ನಿಗೆ ಅರ್ಥ ಆಗ್ತಿಲ್ಲ. ಆದ್ರೆ ಇವ್ನು ಯತ್ನ ಮಾಡ್ತಾ ಹಂಗೆ ನಿಂತಿದ್ದಾಗ ಯಾರ್ದೋ ಒಂದು ವಾಯ್ಸ್ ಕೇಳುತ್ತೆ, ಜಾಂಗ್ ಅಂತ. ಯಾರು ಅಂತ ನೋಡಿದ್ರೆ ಹೀರೋಯಿನ್. ಅವಳು ತಿರುಗು ಅಂತ ಹೇಳ್ತಾನೆ ಇರ್ತಾಳೆ. ಜಾಂಗ್, ನಾನು ಯಾಕೆ ಗೊತ್ತಾ ಕಣ್ಣು ಆಪರೇಷನ್ ಮಾಡಿಸ್ಕೊಳಕ್ ಒಪ್ಕೊಂಡಿದ್ದು, ನಿನ್ನ ನೋಡ್ಬೇಕು ಅಂತ. ನನ್ ಕಣ್ಣು ಹೋಗಿದ್ದು ಒಂದು ಚೂರು ಕೂಡ ನಾನು ಗಿಲ್ಟ್ ಫೀಲ್ ಮಾಡ್ಲಿಲ್ಲ, ಯಾಕೆಂದ್ರೆ ನನಗೆ ಅದು ಆಗ್ಬೇಕಾಗಿದ್ದೆ, ಆ ತರ ಫೀಲ್ ಮಾಡ್ತಾ ಇದ್ದೆ. ನೀ ಯಾವತ್ತು ನನಗ್ ಬಂದ್ಬಿಟ್ಟು ಅವತ್ತು ಹೇಳ್ದೋ, ನೀನ್ ನೋಡಕ್ಕೋಸ್ಕರ ನಾನು ಒಪ್ಕೊಂಡೆ. ಬಟ್ ಆದ್ರೆ ನಿನ್ನೆ ನಾನು ನೋಡ್ದೆ, ಎಷ್ಟು ಸಫರ್ ಮಾಡಿದೀನಿ ಗೊತ್ತಾ ಅಂತ ಅಂದ್ಬಿಟ್ಟು, ಪ್ಲೀಸ್ ನಿನ್ ಮುಖ ತೋರ್ಸು ಅಂತ ಕೇಳ್ಕೊಂತಾಳೆ. ಅವಾಗ ತಿರುಗಿದ್ದೆ ಬಂದ್ಬಿಟ್ಟು ಕೆನ್ನೆ ಇಟ್ಕೊಂಡು, ಜಾಂಗ್ ಪ್ಲೀಸ್ ನಾನು ಯಾವತ್ತೂ ಬಿಟ್ಟು ಹೋಗ್ಬೇಡ, ನಿನ್ ಜೊತೆನೆ ನಾ ಇರ್ಬೇಕು ಅಂತ ಆಸೆ ಪಡ್ತೀನಿ. ನೀನ್ ಮಾಡಿದ ಮಿಸ್ಟೇಕ್ ಅಲ್ಲ ಅದು, ಬೈ ಮಿಸ್ಟೇಕ್ ಆಗಿರೋದು. ನೀ ತಲೆ ಕೆಡ್ಸ್ಕೊಂಬೇಡ, ನನ್ನ ಬಿಟ್ಟು ಹೋಗ್ಲೇಬೇಡ ಅಂತ ಕೇಳ್ಕೊಂತಾನೆ. ಅವಾಗ ಅವ್ನಿಗೆ ಏನ್ ಹೇಳೋದು ಗೊತ್ತಾಗಲ್ಲ. ಸೊ ಅದರಿಂದ ಅವನು ಹಗ್ ಮಾಡ್ಕೊಂತಾನೆ. ಇಬ್ರು ಟೈಟ್ ಆಗಿ ಹಗ್ ಮಾಡ್ಕೊಂತಾರೆ. ಅವ್ನ್ ಬಾಯ್ ಬಿಟ್ಟು ಹೇಳ್ತಾನೆ ಅವಾಗ, ನಾನು ನಿನ್ ಮಿಸ್ ಮಾಡ್ದೆ ಅಂತ. ಇಬ್ರು ಒಟ್ಟಿಗೆ ಒಂದಾಗ್ಬಿಡ್ತಾರೆ. ಇವಾಗ ಇಬ್ರು ಒಟ್ಟಿಗೆ ಸೇರ್ಕೊಂಡ್ಬಿಟ್ರು. ಈಗ ಹೀರೋಯಿನ್ ಕಣ್ಣು ಕೂಡ ಬಂದ್ಬಿಡ್ತು. ಇನ್ಮೇಲೆ ಹೀರೋ ಲೈಫ್ ಚೆನ್ನಾಗಿರುತ್ತೆ, ಅವಳ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಆಲ್ವೇಸ್ ಅನ್ನೋ ಮೂವಿ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಸೊ ನಿಮ್ಗೆ ಏನ್ ಅನ್ಸ್ತಂತ ಕಮೆಂಟ್ ಸೆಕ್ಷನ್ ಹಾಕಿ. ನೀವು ಚಾನಲ್ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಲಿ ಅಂದ್ರೂ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.